2025 ಮುಗಿದು 26 ಪ್ರಾರಂಭದ ಕಾಲ ದ್ವಾದಶಿ. 26 ಜೂನಿನವರೆಗೆ ಗುರು ಮಿಥುನ ರಾಶಿಯಲ್ಲಿರ್ತಾನೆ. ದುರಿತ ಸ್ಥಾನ ಅಂತ ಹೇಳಿದ್ರೆ ದುರಿತ ದುಃಖದ ಸ್ಥಾನ. ಮೇಷರಾಶಿ ಜನಿತರಿಗೆ ನಾನು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಈ ದೇಶದ ಮುಖ್ಯಮಂತ್ರಿ ಆಗಬೇಕು, ನನಗೆ ಮಂತ್ರಿ ಪದವಿ ಬೇಕು, ಅದಕ್ಕೆ ಯೋಗಗಳು ಬೇಕಾಗ್ತದೆ. 26 ಜೂನಿನ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ, ಕರ್ಕಾಟಕ. ಒಂದು ಕಡೆಯಿಂದ ಒಳ್ಳೆ ಸ್ಥಿತಿಗಳು ಕೂಡ ಬೇರೆ ಗ್ರಹರು ಕೊಡ್ತಾರೆ. ಅವರು ಪ್ರಯತ್ನ ಮಾಡಿದ್ರೆ ನಿಶ್ಚಿತವಾಗಿ ಕೂಡ ಅವರಿಗೆ ಟ್ರಾನ್ಸ್ಫರ್ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಕರ್ಮಸ್ಥಾನ ಇರುವುದೇ ದುಸ್ವಭಾವ ರಾಶಿಯಲ್ಲಿ. ಸಸ್ನೇಹ ವಂದನೆಗಳು. ಬಾಸ್ ಟಿವಿ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಈ ಶುಭಾರಂಭದ ದಿವಸ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಕರುಣಿಸಿ ಸದ್ಬುದ್ಧಿಯನ್ನು ಪಾಲಿಸಿ ಸದ್ಬುದ್ಧಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಸಂತೋಷದಿಂದಿರುವಂತಹ ದಿನಗಳನ್ನು ಮುಂದೆ ಕಾಣಲಿ ಅಂತೇಳಿ ಮೊದಲಾಗಿ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ಪ್ರತಿ ಕ್ಷಣದ ಸೂರ್ಯೋದಯ, ಪ್ರತಿ ಕ್ಷಣದ ಲಗ್ನ, ಅದಕ್ಕೂ ಫಲಗಳಿವೆ. ಅದು ಏನು ಫಲ ಕೊಡ್ತದೆ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಋಷಿಮುನಿಗಳಿಗೆಲ್ಲ ಅದು ಪರಿಜ್ಞಾನ ಇತ್ತು. ಈ ಹೊತ್ತಿನಲ್ಲಿ ಅವನು ಯಾಕೆ ಹೀಗೆ ಮಾತಾಡಿದ, ಏನು ಅವನ ಚಟುವಟಿಕೆ ನಡೀತದೆ, ಅದಕ್ಕೊಂದು ಫಲ ಸಿಕ್ಕಲೇಬೇಕು. ಇದು ಸಿದ್ಧಾಂತ, ಪ್ರಕೃತಿ ಸಿದ್ಧಾಂತ. ಜನವರಿ 1ರ ಸೂರ್ಯೋದಯದ ಕಾಲ, ರೋಹಿಣಿ ನಕ್ಷತ್ರ ಬುಧವಾರ ಬರ್ತದೆ. ಇನ್ನು ಮಧ್ಯರಾತ್ರಿ ಕಳೆದ ತಕ್ಷಣ ದ್ವಾದಶಿ ತಿಥಿ ಬರ್ತದೆ. ನೋಡಿ, ಇಲ್ಲಿಯೂ ಕೂಡ ದ್ವಂದ್ವ. ಮಧ್ಯರಾತ್ರಿಗೆ ದ್ವಾದಶಿ ಬರ್ತದೆ, ಸೂರ್ಯೋದಯಕ್ಕಾಗುವ ತ್ರಯೋದಶಿ ಬರ್ತದೆ. ಹಾಗಾದರೆ ಒಂದು ದಿನದಲ್ಲಿ 2 ತಿಥಿಗಳು ಬರಬಾರದು ಅಂತ ಹೇಳಿ ಬಂದರೆ ಇದೊಂದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಾಗೆ ಆಗ್ತದೆ. ಒಂದು ವರ್ಗ ಹೇಳಿದ್ರೆ ಅಲ್ಲ ಇವತ್ತು ದ್ವಾದಶಿ ಅಂತ ಹೇಳ್ತಾರೆ, ಇಲ್ಲ ತ್ರಯೋದಶಿ, ದ್ವಾದಶಿ ಮುಗ್ದಿದೆ ಅಂತ ಹೇಳ್ತಾರೆ. ಈ ರೀತಿಯ ಗೊಂದಲಗಳು. ದ್ವಾದಶಿಗೆ ಅಷ್ಟು ಪ್ರಿಫರೆನ್ಸ್ ಯಾಕೆ ಅಂತ ಹೇಳಿದ್ರೆ ಏಕಾದಶಿ ಉಪವಾಸ ಮಾಡುವಂಥ ಒಂದು ಕ್ರಮ ಪದ್ಧತಿ. ಪ್ರಾಕೃತಿಕವಾಗಿ ಯಾವುದೋ ಬ್ರಾಹ್ಮಣರು ಮಾಡುವುದು ಅಂತ ಹೇಳಿ ನಾನು ಹೇಳುವುದಲ್ಲ. ಇದು ಪ್ರಕೃತಿ ಧರ್ಮ. ಪ್ರಕೃತಿ ಧರ್ಮದ ಪಾಲನೆಗೆ ಕೆಲವು ವ್ರತಾಚರಣೆಗಳನ್ನು ಮಾಡಬೇಕಾಗ್ತದೆ. ಏಕಾದಶಿಯ ದಿವಸ ಉಪವಾಸ ಮಾಡಿ ಮರುದಿವಸ ಸೂರ್ಯೋದಯಕ್ಕೆ ದ್ವಾದಶಿ ಕಾಲದಲ್ಲಿ ನಾವು ತೀರ್ಥಪ್ರಾಶನವನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡುವಂಥ ಸಂಪ್ರದಾಯ ಇದೆ. ಅದನ್ನೆಲ್ಲ ಮಾಡಿಕೊಂಡು ನಂತರ ಪ್ರಥಮ ಭೋಜನ ಮಾಡುವಂಥದ್ದು. ಅಲ್ಲಿ ಘಟಶುದ್ಧಿ ಆಗಿರ್ತದೆ. ಹೋಗುವಂತಹ ಹೊಸ ಆಹಾರಗಳು ಅಲ್ಲಿ ಹೋಗಿ ನೆಲೆಸ್ತವೆ. ಘಟಶುದ್ಧಿಯೇ ಆಗದಿದ್ದರೆ ಅಜೀರ್ಣ ವ್ಯಾಧಿಗಳು ಎಲ್ಲ ಉಂಟಾಗ್ತದೆ. ಸೊ ಇದು ಈ 2025 ಮುಗಿದು 26 ಪ್ರಾರಂಭದ ಕಾಲ ದ್ವಾದಶಿ. ಸೂರ್ಯೋದಯ ಕಾಲಕ್ಕೆ ತ್ರಯೋದಶಿ ಬರ್ತದೆ. ಇಲ್ಲಿಯೂ ಕೂಡ ದ್ವಂದ್ವ ಬಂತು. ಇನ್ನು ನಾವು ವರ್ಷ ಭವಿಷ್ಯವನ್ನು ಹೇಳಬೇಕಿದ್ರೆ 25ರ ಭವಿಷ್ಯವನ್ನು ಕೂಡ ಹೇಳಬೇಕಾಗ್ತದೆ. ಸ್ವಲ್ಪ ಹೊತ್ತು ಏಪ್ರಿಲ್ನವರೆಗೆ ಒಂದು ಭವಿಷ್ಯ ಆಗ್ತದೆ. ಏಪ್ರಿಲ್ ನಂತರ ನಮಗೆ ಭಾರತೀಯ ಕಾಲಮಾನದ ಯುಗಾದಿಯ ನಂತರ ಪರಿಗಣನೆ ಮಾಡ್ತೇವೆ. ಈ ಹೊತ್ತಿನಲ್ಲಿ ಗ್ರಹರು ಮಂದ ಗ್ರಹರು ಸಂಚಾರಗಳನ್ನು ಕೂಡ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಈಗ ಮೊದಲನೇದಾಗಿ 26 ಜೂನಿನವರೆಗೆ ಗುರು ಮಿಥುನ ರಾಶಿಯಲ್ಲಿರ್ತಾನೆ. ಆ ಮಿಥುನ ರಾಶಿಗಿರುವಾಗ ಫಲ ಏನು ಅಂತೇಳಿ ಮೊದಲೇ ಹೇಳಬೇಕಾಗ್ತದೆ. ಜೂನಿನವರೆಗೆ ಅಲ್ಲಿ ತೃತೀಯ ದುರಿತ ಸ್ಥಾನ ಆಗ್ತದೆ ಮೇಷರಾಶಿಗೆ. ಮೇಷರಾಶಿಗೆ ದುರಿತ ಸ್ಥಾನ ಅಂತ ಹೇಳಿದರೆ ಒಂದು ರೀತಿಯ ದುಃಖದ ಸ್ಥಾನ. ಅತಂತ್ರ, ಮಾಡಿದ ಕೆಲಸ ಆಗೋದಿಲ್ಲ, ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ, ಇಂಥದ್ದೆಲ್ಲ ಆಗ್ತದೆ. ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ ವಿವಾಹಾದಿ ಮಂಗಲ ಕಾರ್ಯಗಳು ಜೂನಿನೊಳಗೆ ಆಗ್ತದೆ ಅಂತ ಹೇಳ್ಬೋದು. ನಿಶ್ಚಿತವಾಗಿ ಕೂಡ ಜೂನಿನೊಳಗೆ ವಿವಾಹಕ್ಕೆ ತಯಾರಾಗಿದ್ದಂತಹ ವಧೂವರರಿಗೆ ವಿವಾಹ ಯೋಗವು ಉಂಟು. ಅದಕ್ಕೆ ಭಂಗಗಳು ಇವೆ ಇಲ್ವೋ ನೋಡಿಕೊಳ್ಬೇಕು, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ವಿವಾಹ ಯೋಗ ಉಂಟು. ಇನ್ನು ಸಂತಾನಾಸಕ್ತಿ, ಸಂತಾನವನ್ನು ಬಯಸುವವರಿಗೆ ಈಗ ಆಗುವುದಿಲ್ಲ. ಯಾಕಂತ ಹೇಳಿದರೆ ಮೇಷರಾಶಿಯವರಿಗೆ ಸಿಂಹರಾಶಿಗೆ ಗುರು ಬರಬೇಕು, ಆವಾಗ ಸಂತಾನ ಯೋಗಗಳೆಲ್ಲ ಬರ್ತದೆ. ಆವಾಗ ನಾವು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂತಾನ ಆಗಲಿಲ್ಲ ಔಷಧಿ ತಗೊಳ್ಳೋದು, ಅದು ತಗೊಳ್ಳೋದು, ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು. ಆ ಸಮಯ ಕಾಲ ಬಂದಾಗ ಅದು ಆಟೋಮೆಟಿಕ್ ಆಗ್ತದೆ. ಆ ಕಾಲ ಬಂದಾಗ ಅಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಮಿಥುನ ರಾಶಿಯಲ್ಲಿದ್ದಂತಹ ಗುರು, ಮೇಷರಾಶಿಗೆ ಮಿಥುನ ರಾಶಿಯಲ್ಲಿದ್ದಂತಹ ಗುರು ಅವನು ವೀಕ್ಷಣೆ ಮಾಡುವಂತಹ ಜಾಗಗಳುಂಟು. ಒಂದು ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ಇನ್ನೊಂದು ಗುರುವಿನ ನವಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ.
ಅವಾಗ ಇಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಆ ಮೇಷರಾಶಿ ಜನಿತರಿಗೆ ಏನಾದರೂ ಒಂದು ಪ್ರಶಸ್ತಿ, ಸನ್ಮಾನಗಳು, ಸಮಾಜದಲ್ಲಿ ಗೌರವಾಧಾರಗಳು ಇಂಥದ್ದೆಲ್ಲ ಪ್ರಾಪ್ತಿಯಾಗುವಂಥ ಒಂದು ಸಕಾಲ. ಅಲ್ಲಿ ಅದನ್ನೆಲ್ಲ ಅವರಿಗೆ ಪಡೀಲಿಕ್ಕೆ ಆಗ್ತದೆ. ಇನ್ನೇನಾದರೂ ಮೇಷರಾಶಿಯವರಿಗೆ, ಮೇಷರಾಶಿ ಜನಿತರಿಗೆ ಧನುರಾಶಿಯಲ್ಲಿ ಶನಿಯೋ ಅಥವಾ ಸಿಂಹರಾಶಿಯಲ್ಲಿ ಶನಿಯೋ ಇದ್ದಿದ್ದರೆ ಅವರಿಗೆ ಒಂದು ಕಡೆಯಿಂದ ಪ್ರಶಸ್ತಿ, ಸನ್ಮಾನಗಳು ಬರ್ತವೆ, ಮತ್ತೊಂದು ಕಡೆಯಿಂದ ಅಷ್ಟೇ ಆತಂಕಗಳು ಕೂಡ ಬರ್ತವೆ. ಅನಾರೋಗ್ಯವೂ ಬರಬಹುದು, ಅಥವಾ ಇದನ್ನು ತಪ್ಪಿಸುವವರು ಇರ್ಬೋದು, ಭಂಗಗಳಿರ್ಬೋದು, ನಿಷ್ಠೂರಾದಿಗಳು ಬರಬಹುದು. ಹೀಗೆಲ್ಲ ಅವಮಾನಕರವಾದಂತಹ ಪ್ರಸಂಗಗಳು, ಮರಣ ಸಮಾನ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಮರಣ ಅಂತ ಹೇಳಿದ್ರೆ ನಮ್ಮ ಏಳಿಗೆಗೆ ಮಾರಕ ಆಗುವಂಥದ್ದು ಮರಣ. ಇಂತಹ ಇದೆಲ್ಲ ಬರಬಹುದು. ಅವಾಗ ನಾವು ಹೇಳಿದ್ರೆ ನೀವು ದುಃಖಿತರಾಗಬೇಡಿ, ಅದಕ್ಕೆ ಕಾರಣಗಳನ್ನು ಹುಡುಕಿ ಅದನ್ನು ಸರಿ ಮಾಡಿಕೊಂಡು ಹೋಗಿ. ಇನ್ನು ಶನಿ ವ್ಯಯಸ್ಥಾನದಲ್ಲಿರುವಂಥದ್ದು ಮೇಷರಾಶಿಗೆ, ಸಾಮಾನ್ಯ ಭಾಷೆಯಲ್ಲಿ ಅದನ್ನು 7.5 ಅಂತ ಹೇಳ್ತಾರೆ. 7.5 ಒಂದು ಸರಿಯಾಗಿ ನೆನಪಿಟ್ಟುಕೊಳ್ಳಿ, 7.5 ರಿಟರ್ನ್ಸ್ ಬರುವುದಿಲ್ಲ. ಶ್ರಮ, ಒಂದು ಹೊಲದಲ್ಲಿ ಭತ್ತ ಬೆಳಿಬೇಕಿದ್ರೆ ಮೊದಲಾಗಿ ಗದ್ದ ಹೂಡಬೇಕು, ಆವಾಗ ನಮಗೆ ರಿಟರ್ನ್ಸ್ ಬರುವುದಿಲ್ಲ. ಬಿತ್ತಬೇಕು, ಅದನ್ನು ಪಾಲನೆ ಮಾಡಬೇಕು, ಆವಾಗಲೂ ಕೂಡ ನಮಗೆ ಬರುವುದಿಲ್ಲ. ಯಾವಾಗ ಶನಿಯು ಮಿಥುನ ರಾಶಿಗೆ ಬರ್ತಾನೋ, ತೃತೀಯ 7.5 ವರ್ಷ ದಾಟಿ, ಆವಾಗ ಅವನಿಗೆ ಪೂರ್ಣ ಫಲವನ್ನು ಬರ್ತದೆ, ಸಾಕಷ್ಟು ಸೌಭಾಗ್ಯವನ್ನು ಕೊಡ್ತಾನೆ. ಯಾವಾಗ ನನಗೆ ಫಲ ರಿಟರ್ನ್ಸ್ ಬರಲಿಲ್ಲ ಅಂತೇಳಿ ಇವನು ನಾನು ಅನಾಹುತ ಮಾಡಿಕೊಳ್ತಾನೆ, ಅವನಿಗೆ ನಿಜವಾಗಿ ಅದೇ 7.5 ಶನಿಯಲ್ಲಿ ಅವನು ಅವಸಾನ ಅಂತ ಹೇಳಬೇಕು, ತೊಂದರೆಗಳಂತ ಹೇಳಬೇಕು. ಆವಾಗ ತಾಳ್ಮೆ, ಸಂಯಮಗಳು ಬೇಕು. ಆವಾಗ ನಾವು ನೋಡೋದು ಗುರುವನ್ನು, ಆ ವ್ಯಕ್ತಿಗೆ ಜಾತಕದಲ್ಲಿ ಗುರು ಹೇಗಿದ್ದಾನೆ, ಅವನಿಗೆ ಹೇಗೆ ಪ್ರೇರಣೆ ಕೊಡ್ತಾನೆ ಅಂತ ಹೇಳುವಂಥದ್ದು. ಅಂತಹ ಗುರುವೇ ಈಗ ಅತಂತ್ರ ಸ್ಥಿತಿಯಲ್ಲಿ ಹಿಂದೆ ಮುಂದೆ ಹೋಗ್ತಾ ಇದ್ದಾನೆ. ಇದಕ್ಕೆಲ್ಲ ತಾಳ್ಮೆ ಬೇಕು ಅಂತೇಳಿ. ಇನ್ನು ರಾಹು ಏಕಾದಶದ ಸ್ಥಾನದಲ್ಲಿ ಸ್ವಲ್ಪ ದಿವಸ ಇದ್ದಾನೆ. ಅಲ್ಲಿ ರಾಹುವಿನಿಂದ ಕೂಡ ಸ್ವಲ್ಪ ಒಳ್ಳೆಯ ಫಲಗಳನ್ನು, ಸ್ಥಾನಮಾನಗಳನ್ನು ಇದೆಲ್ಲ ಸಿಗ್ತದೆ. ಮುಂದೆ ಜೂನ್ ನಂತರ ಗುರು ಚತುರ್ಥಕ್ಕೆ ಬರ್ತಾನೆ. ಚತುರ್ಥಕ್ಕೆ ಬಂದಾಗ ಕೆಲವರಿಗೆ ಒಂದು ಮನೆ ಕಟ್ಟಬೇಕು, ಹೊಸ ವಾಹನ ಖರೀದಿ ಮಾಡಬೇಕು, ಉದ್ಯೋಗ ಬದಲಾವಣೆ ಮಾಡಬೇಕು, ಈ ಉದ್ಯೋಗ ಬೇರೆ ಮಾಡಬೇಕು, ಅದಕ್ಕೆ ಸಕಾಲ ಆಗ್ತದೆ. ಒಳ್ಳೆಯ ಮನೆಗಳನ್ನು ಪಡೆಯುವಂಥದ್ದು. ಆ ಯೋಗ ಬಂದಾಗ ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಅದಾಗುವುದಿಲ್ಲ. ಆವಾಗ ನಿಮಗೆ ಆ ಚತುರ್ಥದಲ್ಲಿ ಏನು ಫಲ ಕೊಡ್ತಾನೋ ಅದನ್ನೆಲ್ಲ ನಾವು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಮನೆ ಕಟ್ಟೋ ವಿಚಾರ ಬಿಟ್ಟು ನಾನು ಮದುವೆ ಮಾಡಿಕೊಂಡು ಆಗಬೇಕು ನನಗೆ ಅಂತೇಳಿ ಹೋದರೆ ಆ ಕಡೆ ಮನೆಯೂ ಇಲ್ಲ, ಈ ಕಡೆ ಮದುವೆ ಇಲ್ಲ ಅಂತೇಳಿ ಆಗ್ತದೆ. ಆವಾಗ ನೀವು ಆ ಸಂದರ್ಭದಲ್ಲಿ ಏನು ಅವನು ಪ್ರೇರಣೆ ಕೊಡ್ತಾನೆ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಆಮೇಲೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ವರ್ಗಾವಣೆಗಳು ಇತ್ಯಾದಿಗಳೆಲ್ಲ ಒಂದು ಶುಭ ಫಲಗಳನ್ನು ನಾವು ಹೇಳಬೇಕಾಗ್ತದೆ. ಇನ್ನು ಶನಿ ಅಲ್ಲೇ ಇರ್ತಾನೆ, ಸ್ವಲ್ಪ ಬಲಿಷ್ಠನಾಗಿರ್ತಾನೆ ವ್ಯಯಸ್ಥಾನದಲ್ಲಿ, ಖರ್ಚುಗಳು ಅಧಿಕ ಆಗ್ಬೋದು. ಈ ಭಾಗ್ಯಗಳು ಗುರುವಿಂದ ಬರುವಂಥ ಭಾಗ್ಯಗಳುಂಟು, ವಾಹನಗಳಿದೆ, ಖರ್ಚು ಇರ್ಬೋದು. ಇನ್ನು ಸ್ಥಳ ಖರೀದಿ ಮಾಡುವಂಥದ್ದು, ಕ್ಷೇತ್ರ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವ, ಅದು ಕೂಡ ಖರ್ಚೆ. ಅಂಥ ಖರ್ಚುಗಳನ್ನೆಲ್ಲ ಖರ್ಚಾಗುವಂಥದ್ದನ್ನು ಸದ್ವಿನಿಯೋಗಕ್ಕೆ ಬೇಕಾಗಿ ಬಳಸಿಕೊಳ್ಳಬೇಕು, ದುರ್ವಿನಿಯೋಗಕ್ಕಲ್ಲ. ಯಾವುದೋ ರೋಗಕ್ಕೆ ಅಥವಾ ಯಾವುದೋ ಅನಾಚಾರ ಮಾಡಿಕೊಂಡು ಅದನ್ನು ಮುಚ್ಚಾಕಲಿಕ್ಕೆ ಕೋರ್ಟಿಗೆಲಿಯುವುದು, ಯಾರ್ಯಾರಿಗೋ ದಲಾಳಿಗಳಿಗೆ ಹಣ ಕೊಡುವಂಥದ್ದು, ಅದಕ್ಕೆಲ್ಲ ಮಾಡುವಂತೆ ಆಗಬಾರ್ದು. ಒಳ್ಳೆಯ ಇದಕ್ಕೆ ನಾವು ಖರ್ಚು ಮಾಡಿದರೆ ನಾವು ಖರ್ಚು ಮಾಡಿದ್ದಕ್ಕೆ ಒಂದು ಮನಸ್ತೃಪ್ತಿ ಇರ್ತದೆ. ಇದು ಮೇಷರಾಶಿಯವರಿಗೆ ಈ ವರ್ಷ ಇರುವಂಥದ್ದು 26 ಡಿಸೆಂಬರ್ವರೆಗೆ ಇರುವಂತಹ 2 ಸ್ವರೂಪದ ಭವಿಷ್ಯ. ವೃಷಭ ರಾಶಿಯವರ ಭವಿಷ್ಯ. ವೃಷಭ ರಾಶಿ ಜನಿತವರಿಗೆ ತುಂಬ ಒಳ್ಳೆ ಸಮಯ ಇದು. ಒಳ್ಳೆ ಸಮಯ ಅಂತ ಹೇಳಿದ್ರೆ ಒಳ್ಳೆ ಸಮಯ, ಎಲ್ಲ ರೀತಿಯಲ್ಲಿಯೂ ಕೂಡ ಲಾಭ ಬರುವಂಥದ್ದು. ಆದರೆ ಒಳ್ಳೆ ಸಮಯ ಅಂತ ಹೇಳಿಕೊಂಡು ನಾನು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಈ ದೇಶದ ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ನನಗೆ ಮಂತ್ರಿ ಪದವಿ ಬೇಕು ಅಂತೇಳಿ ಅದಕ್ಕೆ ಯೋಗಗಳು ಬೇಕಾಗ್ತದೆ. ಅದಕ್ಕೆ ಒಳ್ಳೆ ಸಮಯವೋ ಅಥವಾ ತನ್ನ ಬೆಳವಣಿಗೆಗೆ ಒಳ್ಳೆ ಸಮಯವೋ, ಈ ವಿವೇಚನೆ ಬೇಕಾಗ್ತದೆ. ಏಕಾದಶದಲ್ಲಿ ಶನಿ ಅತ್ಯುತ್ತಮ ಸಮಯ, ಎಲ್ಲ ರೀತಿಯಲ್ಲಿಯೂ ಕೂಡ ಅವನಿಗೆ ಫಲ ಬರುವಂತಹ, ಫಲಕ್ಕೆ ತಾನು ಮಾಡಿದ್ದಕ್ಕೆ ಒಳ್ಳೆಯ ಫಲ ಸಿಗುವಂತಹ ಕಾಲ. ಆರಂಭದಲ್ಲಿ ಜೂನಿನವರೆಗೆ, ದ್ವಿತೀಯದಲ್ಲಿ ಗುರು, ಒಳ್ಳೆ ಲೀಡರ್ಶಿಪ್ ಸಿಗ್ತದೆ, ಜನ ಬೆಂಬಲ ಸಿಗ್ತದೆ. ಇನ್ನು ವಂಶಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಇದ್ದರೆ
ಅದು ಸರಿಯಾಗುವಂತಹ ಕಾಲ. ವಂಶದ ದೇವರ ಮೂಲ ದೇವರನ್ನು ಸರಿ ಮಾಡುವಂತಹ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇನ್ನೊಂದು ವೃಷಭ ರಾಶಿಯವರ ಹತ್ರ ಒಂದು ಗುಣ ಉಂಟು. ವೃಷಭ ರಾಶಿಗೆ ಅಷ್ಟಮಾಧಿಪತಿ ಗುರು ಆಗಿರ್ತಾನೆ. ಅವನು ಸ್ವಾರ್ಥಿಯಾಗಿರುವುದಿಲ್ಲ, ನಿಸ್ವಾರ್ಥಿಯಾಗಿರ್ತಾನೆ. ಇದನ್ನು ಬೇಜವಾಬ್ದಾರಿ ಅಂತ ಕೂಡ ಹೇಳ್ಬೋದು. ಯಾವಾಗ ನಾನು ನಿಸ್ವಾರ್ಥಿಯಿಂದ ಹೇಳಿಕೊಂಡು ತನ್ನದನ್ನು ತಾನು ಬಿಟ್ಟು ಹೋಗುವಂಥದ್ದು ಅದು ಬೇಜವಾಬ್ದಾರಿತನ ಆಗುತ್ತದೆ. ಇಂಥದ್ದು ಕೂಡ ಈ ಸಂದರ್ಭದಲ್ಲಿ ಅದು ಅವನಿಗೆ ಅವನ ಯೋಗ ಭಂಗಕ್ಕೆ ಕಾರಣವೂ ಆಗ್ತದೆ. ಇದು ಜೂನಿನವರೆಗೆ ಈ ರೀತಿಯಲ್ಲಿ ಉಂಟು. ಜೂನಿನ ನಂತರ ಚತುರ್ಥ ಸ್ಥಾನಕ್ಕೆ ಬರ್ತಾನೆ ಗುರು. ಚತುರ್ಥ ಸ್ಥಾನಕ್ಕೆ ಬಂದಾಗ ವೃಷಭದ ಏಕಾದಶ ಸ್ಥಾನಕ್ಕೆ ಅವನು ವೀಕ್ಷಣೆ ಮಾಡ್ತಾನೆ. ಆವಾಗ ಒಬ್ಬ ರಾಜಕೀಯ ಧುರೀಣನಿದ್ದರೆ ಸ್ಥಾನಮಾನಗಳು ಲಭ್ಯ ಆಗ್ತದೆ. ಒಬ್ಬ ಮುಖ್ಯಮಂತ್ರಿ ಆಕಾಂಕ್ಷಿ ಇದ್ದಾಗ ಅವನಿಗೆ ಮುಖ್ಯಮಂತ್ರಿ ಪದವಿ ಕೂಡ ಸಿಕ್ಕಬಹುದು. ಒಬ್ಬ ಪ್ರಧಾನಮಂತ್ರಿ ಆಕಾಂಕ್ಷಿ ಇದ್ದಾಗ ಅವನಿಗೆ ಪ್ರಧಾನಮಂತ್ರಿ ಪದವಿ ಕೂಡ ಸಿಕ್ಕಬಹುದು. ಅಂದರೆ ಒಂದು ಪದವಿ ಇರುವಾಗ, ಒಬ್ಬರು ಇರುವಾಗ ಅವನನ್ನು ಕೆಳಗೆ ಬೀಳಿಸಿ ಸಿಕ್ಕುವಂಥದ್ದು ಅಂತೇಳಿ ಅಲ್ಲ. ಅಂದರೆ ಅಂತಹ ಅವಕಾಶಗಳೆಲ್ಲ ಇದೆ. ಮತ್ತೊಂದು ಕಡೆಯಿಂದ ದುರಿತ ಸ್ಥಾನದಲ್ಲಿ ಗುರು ಕೂತ್ಕೊಳ್ತಾನೆ ಕರ್ಕಾಟಕದಲ್ಲಿ. ಅಂದರೆ ತುಂಬ ಸಮಸ್ಯೆಗಳನ್ನೆಲ್ಲ ಅನುಭವಿಸಬೇಕಾಗ್ತದೆ. ಆ ಒಂದು ಸ್ಥಾನಮಾನ ಸಿಕ್ಕಿದ್ರೂ ಕೂಡ ತುಂಬ ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ. ಇನ್ನು ಸಾಮಾನ್ಯರಿಗೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಿರೀಕ್ಷೆ ಮಾಡುವವರಿಗೆ ಜೂನ್ ನಂತರ ವಿವಾಹಾದಿ ಮಂಗಲ ಕಾರ್ಯಗಳು ಆಗಲಿಕ್ಕೆ ಸಾಧ್ಯತೆ ಉಂಟು. ತುಂಬ ಒಳ್ಳೆಯ ಸಂಬಂಧಗಳೆಲ್ಲ ಕೂಡಿ ಬರ್ತದೆ. ವಿವಾಹ ಮಂಗಲ ಕಾರ್ಯಗಳೆಲ್ಲ ನಡೀತದೆ. ಇದೆಲ್ಲ ಗುರು ಕರ್ಕಾಟಕದಲ್ಲಿ ಕೂತ್ಕೊಂಡು. ಮತ್ತು ಇನ್ನೊಂದು ವಿಶೇಷ ಅಂದರೆ ಕರ್ಕಾಟಕದಲ್ಲಿ ಕುಳಿತಂತಹ ಗುರು ಎಲ್ಲೆಲ್ಲಿ ವೀಕ್ಷಣೆ ಮಾಡ್ತಾನೋ ಅದೆಲ್ಲ ಉತ್ತಮ ಫಲಗಳೇ ಆಗಿರ್ತದೆ. ಮುಂದಕ್ಕೂ ಕೂಡ ಅದರಿಂದ ಉತ್ತಮ ಆಗುವಂತಹ ಒಂದು ಲಕ್ಷಣಗಳು. ಯಾಕೆಂದರೆ ಗುರು ಇನ್ನು ಒಳ್ಳೆಯ ಉಚ್ಚ ಕ್ಷೇತ್ರದಿಂದ ವೀಕ್ಷಣೆ ಮಾಡಿದರೆ ಒಬ್ಬ ಪ್ರಧಾನಮಂತ್ರಿ ವೀಕ್ಷಣೆ ಮಾಡುವುದಕ್ಕೂ, ಪ್ರಧಾನಮಂತ್ರಿ ಪೀಠದಲ್ಲಿ ಕೂತು ವೀಕ್ಷಣೆ ಮಾಡೋದಕ್ಕೂ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ಪೀಠ ವೀಕ್ಷಣೆ ಮಾಡೋದಕ್ಕೂ, ಒಬ್ಬ ಸಾಮಾನ್ಯ ಸ್ಥಾನದಲ್ಲಿ ಕೂತು ವೀಕ್ಷಣೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಹಾಗೆ ಗುರುವಿನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕದಿಂದ ಅವನು ಎಲ್ಲೆಲ್ಲಿ ವೀಕ್ಷಣೆ ಮಾಡ್ತಾನೆ, ಎಲ್ಲಿ ಸ್ಥಿತನಾಗಿದ್ದಾನೆ, ಅವನ ಭಾವ ಯಾವುದು, ಇದರಿಂದೆಲ್ಲ ಬೇರೆ ಬೇರೆ ರೀತಿಯ ನಾವು ಭವಿಷ್ಯಗಳನ್ನು ಚಿಂತನೆ ಮಾಡಬೇಕಾಗ್ತದೆ. ಇದು ವೃಷಭ ರಾಶಿಯವರದು 2026 ಡಿಸೆಂಬರ್ವರೆಗಿನ ಭವಿಷ್ಯ ಆಗ್ತದೆ. ಮಿಥುನ ರಾಶಿಗೆ ಹೋಗೋಣ. ಜನ್ಮೇ ಗುರು ದುಃಖದಾಯಕ ಅಂತ ಹೇಳಿದ್ದಾರೆ. ಈಗ 26 ಜೂನ್ನವರೆಗೆ ಗುರು ಜನ್ಮ ರಾಶಿಯಲ್ಲಿ ಸಂಚಾರ. ಅವನು ದುಃಖವನ್ನೇ ಕೊಡ್ತಾನೆ. ದುಃಖ ಏನಂತ ಹೇಳಿದ್ರೆ ಕೇವಲ ಅನಾರೋಗ್ಯಗಳು, ನೋವುಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ತಾನು ಬಯಸಿದ್ದು ಆಗುವುದಿಲ್ಲ, ಅದು ದುಃಖ ಆಗ್ತದೆ. ಆದರೆ ಒಂದು ನಿರೀಕ್ಷೆ ಇಟ್ಟುಕೊಳ್ಬೋದು ಅವರು. ಶನಿ 2027 ಜೂನಿನ ನಂತರ ಏಕಾದಶ ಸ್ಥಾನಕ್ಕೆ ಬರ್ತಾನೆ, ಮೇಷಕ್ಕೆ ಬರ್ತಾನೆ. ಆವಾಗ ಈಗ ಅವನು ದುಃಖ ಮಾಡದೆ ಒಂದು ತಾಳ್ಮೆ ಸಂಯಮದಿಂದ ಇದ್ದರೆ 27 ಜೂನ್ ನಂತರ ನಿಶ್ಚಿತವಾಗಿ ಕೂಡ ಅವನಿಗೆ ತುಂಬ ಲಾಭಗಳು ಬರ್ತದೆ. ಆ ಲಾಭಗಳನ್ನು ಉಳಿಸಿಕೊಳ್ಳುವುದು ನಾವೇ, ಅಳಿಸಿಕೊಳ್ಳುವುದು ನಾವೇ. ದುಃಖ ಮಾಡಿಕೊಂಡು ಬೇಡದ ಅಧಿಕಾರ ಸಂಘ ಮಾಡಿಕೊಂಡು ನಷ್ಟ ಬರ್ತದೆ, ಮತ್ತು ಸಿಕ್ಕಿದ್ರೂ ಪ್ರಯೋಜನ ಇಲ್ಲ. ಇಂಥ ಒಂದು ಸ್ಥಿತಿ ಈ 26ನೇ ಇಸವಿಯಲ್ಲಿ ಸಂಭವಿಸ್ತದೆ. 26 ಜೂನಿನ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ ಕರ್ಕಾಟಕಕ್ಕೆ. ಆವಾಗ ಅವನಿಗೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಲೀಡರ್ಶಿಪ್ ಸಿಗ್ತದೆ, ಆಮೇಲೆ ಸ್ಥಾನಮಾನಗಳು ಸಿಗ್ತದೆ, ಒಳ್ಳೆಯ ಉದ್ಯೋಗಗಳು ಸಿಗ್ತದೆ. ಎಲ್ಲ ರೀತಿಯಲ್ಲಿಯೂ ಕೂಡ ಸರ್ವತ್ರ ವಿಜಯವನ್ನು ಕೊಡುವಂಥ ಒಂದು ಕಾಲ ಆಗಿರ್ತದೆ. ಕರ್ಕದಲ್ಲಿ ಇರುವಷ್ಟು ದಿನ ಅವನು ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಇನ್ನು ಈಗಾಗಲೇ ಕೇತು ಸಿಂಹರಾಶಿಯಲ್ಲಿದ್ದಾನೆ. ಸಿಂಹರಾಶಿಯಲ್ಲಿ ಇರುವಲ್ಲಿಯವರೆಗೆ ಅವನು ದುಃಖಗಳನ್ನು ನಿವಾರಣೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕೊಡ್ತಾನೆ. ಅವನು ಬ್ರಹ್ಮಜ್ಞಾನವನ್ನು ಕೊಡುವುದು ಅಂತ ಹೇಳಿ, ಕೇತುವಿನಿಂದ ಬ್ರಹ್ಮ ತೇಜಸ್ಸನ್ನು ಪಡಿ ಅಂತ ಹೇಳಿದ್ದಾರೆ. ಅಂದರೆ ತನ್ನ ಕಷ್ಟಗಳನ್ನು ಮರೆತು ಬ್ರಹ್ಮಜ್ಞಾನವನ್ನು ಪಡೆದರೆ ಆ ಕಷ್ಟಗಳೆಲ್ಲ ನೆನಪಾಗುವುದಿಲ್ಲ. ಸೊ ಅಂಥದ್ದನ್ನು ಯೋಗವನ್ನು ಕೂಡ ಕೇತು ಕೊಡ್ತಾ ಇರ್ತಾನೆ. ಆದರೆ ರಾಹು ಅಷ್ಟಮಕ್ಕೆ ಹೋಗ್ತಾನೆ, ದುಃಖವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಕೇತು ದ್ವಿತೀಯಕ್ಕೆ ಬಂದಾಗ, ರಾಹು ಅಷ್ಟಮಕ್ಕೆ ಬಂದಾಗ ಅಲ್ಲಿ ದುಃಖಗಳನ್ನು ಕೊಡ್ತಾನೆ. ಇದು ವರ್ಷಾಂತ್ಯದವರೆಗೆ ಇದೇ ರೀತಿ ನಡೀತಾ ಇರ್ತದೆ. ಎಲ್ಲದಕ್ಕೂ ಕೂಡ ತಾಳ್ಮೆ ಸಂಯಮಗಳು ಬೇಕು. ನಂತರ ಗುರು ಪುನಃ ಸಿಂಹರಾಶಿಗೆ ಬರ್ತಾನೆ, ಅಲ್ಲಿ ಅವನು ತೊಂದರೆ ಕೊಡ್ಬೋದು. ಇಂಥದ್ದೆಲ್ಲ ಬರ್ತದೆ. ಈ ಗೋಚಾರದಲ್ಲಿ ಉದಯವೂ ಉಂಟು, ಅಸ್ತವೂ ಉಂಟು, ರಾತ್ರಿ ಉಂಟು, ಹಗಲು ಉಂಟು, ಆಗ್ತಾ ಇರ್ತದೆ. ಆದರೆ ನಾವು ರಾತ್ರಿ ಆಗ್ತದೆ ಅಂತ ಹೇಳುವಂಥ ಪರಿಜ್ಞಾನ ಬಂದಾಗ ರಾತ್ರಿಗೆ ಏನೇನು ಸೌಕರ್ಯಗಳು ಬೇಕು ಅದನ್ನೆಲ್ಲ ಮಾಡಿಕೊಳ್ಳುವುದು ಜಾಣತನದ ಒಂದು ಲಕ್ಷಣ ಆಗ್ತದೆ. ಇದು ಮಿಥುನ ರಾಶಿಯವರಿಗೆ
ಡಿಸೆಂಬರ್ವರೆಗೆ 2026 ಡಿಸೆಂಬರ್ವರೆಗೆ ಇರುವಂತಹ ಒಂದು ಭವಿಷ್ಯಗಳು. ಇದು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇರೋದು. ಯಾಕಂದರೆ ಸಂಕ್ಷಿಪ್ತವಾಗಿ ಹೇಳಿದಾಗ ಅದರಲ್ಲಿ ಎಲ್ಲ ಅರ್ಥಗಳಿರ್ತವೆ, ಮತ್ತು ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇನ್ನೊಂದು ಏನಂತ ಹೇಳಿದರೆ, ವೀಕ್ಷಕರಿಗೆ ನಂದೊಂದು ಮನವಿ. ನಾವು ಭವಿಷ್ಯ ಕೇಳಲಿಕ್ಕೆ ಹೋಗುವಾಗ, ವೈದ್ಯರಲ್ಲಿಗೆ ನಾವು ಔಷಧಿಗೆ ಹೋಗುವಾಗ ನಮಗೆ ರೋಗದ ಒಂದು ಅನುಭವವನ್ನು ಹೇಳಬೇಕಾಗ್ತದೆ. ಎಲ್ಲವನ್ನು ಕೂಡ ವೈದ್ಯರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಂತ್ರೋಪಕರಣಕ್ಕೆ ಕೆಲಸ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ನಾವು ಜ್ಯೋತಿಷರಲ್ಲಿಗೆ ಹೋಗುವಾಗ ಅವರಲ್ಲಿ ನಮ್ಮ ಅನುಭವಗಳನ್ನೆಲ್ಲ ಹೇಳಬೇಕಾಗ್ತದೆ. ಹೇಳಿದಾಗ ಅದರ ಆಧಾರದಲ್ಲಿ ಅವರು ಚಿಂತನೆ ಮಾಡ್ತಾರೆ. ಈ ರೀತಿಯದ್ದೊಂದು ಈ ಪ್ರಾಪಂಚಿಕವಾದಂಥ ಒಂದು ನಮ್ಮ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ಹೋಗುವಂಥದ್ದು. ಕರ್ಕಾಟಕ ರಾಶಿಗೆ ಜೂನಿನವರೆಗೆ ವ್ಯಯಸ್ಥಾನದಲ್ಲಿ ಗುರು ನಷ್ಟ ಚಿಂತನೆಗಳನ್ನೇ ಮಾಡುವಂಥದ್ದು. ಅಲ್ಲಿ ಅದು ನಷ್ಟ ಆಯಿತು, ಇದು ಇಲ್ಲಿ ನಷ್ಟ ಆಯಿತು. ಆದರೂ ಕೂಡ ಚತುರ್ಥ ವೀಕ್ಷಣೆ ಮಾಡ್ತಾನೆ. ನೋಡಿ, ಒಂದು ಯಾವ ಭಾವವೂ ಕೂಡ ಕೆಟ್ಟದಲ್ಲ. ನಷ್ಟ ಎಲ್ಲಿ ನಷ್ಟ ಮಾಡಿಸ್ತಾನೆ? ಒಂದು ಗ್ರಹವನ್ನು ಖರೀದಿಸುವಂಥದ್ದು, ಕ್ಷೇತ್ರವನ್ನು ಖರೀದಿಸುವಂಥದ್ದು, ಆಮೇಲೆ ವಾಹನ ಖರೀದಿಸುವಂಥದ್ದು, ಇಂಥದ್ದೆಲ್ಲ ಆಗುವಾಗ ಅದು ನಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ನಮಗೊಂದು ಪ್ರಾಡಕ್ಟ್ ಬರ್ತದೆ ನಮ್ಮಲ್ಲಿಗೆ. ಸೊ ಇಂಥ ಖರ್ಚುಗಳಿಗೆ ನಾವು ಅದನ್ನು ವಿನಿಯೋಗಿಸಬೇಕು. ಯಾವುದೋ ಒಂದು ಕೋರ್ಟಿಗೆ ಹೋಗಿ ದಂಡ ಕಟ್ಟುವಂಥದ್ದು ನಷ್ಟವೇ. ಅದು ಮಾಡಬಾರದ್ದನ್ನು ಮಾಡಿಕೊಂಡು ಸಿಕ್ಕಿ ಹಾಕೊಂಡು ಅದನ್ನ ನಷ್ಟಗಳು. ಇನ್ನು ಗುರು ಕರ್ಕಾಟಕಕ್ಕೆ ಬಂದಾಗ, ಜೂನ್ ನಂತರ ಕರ್ಕಾಟಕಕ್ಕೆ ಬರ್ತಾನೆ. ಕರ್ಕಾಟಕ ಜನ್ಮೇ ಗುರು ದುಃಖದಾಯಕ. ತಾನು ನಿನ್ನೆ ಮಾಡಿದ್ದನ್ನೆಲ್ಲ ಯೋಚನೆ ಮಾಡಿಕೊಂಡು ತಲೆಬಿಸಿ ಮಾಡಿಕೊಡೋದು. ಬೇರೆ ದುಃಖಗಳಲ್ಲ, ಇನ್ನೊಬ್ಬ ದುಃಖ ಕೊಡುವುದು ಅಂತ ಹೇಳೋದಕ್ಕಿಂತ ತಾನು ಮಾಡಿಕೊಂಡದ್ದು ಏನುಂಟು ಅಂತೇಳಿ, ಅದರ ಬಗ್ಗೆ ನಾನು ನಿನ್ನೆ ಹಾಗೆ ಮಾಡಬಾರ್ದಿತ್ತು, ಮಾಡಿ ಮಿಸ್ಟೇಕ್ ಮಾಡಿಕೊಂಡೆ, ಈ ರೀತಿಯ ಚಿಂತನೆಗಳೆಲ್ಲ ಉಂಟಾಗ್ತದೆ. ಇನ್ನು ಕರ್ಕಾಟಕಕ್ಕೆ ಗುರು ಬಂದಾಗ ಅವನು ಪಂಚಮ ಸ್ಥಾನವನ್ನು ದೃಷ್ಟಿಸ್ತಾನೆ. ಆವಾಗ ಯಾರು ಪುತ್ರಾಕಾಂಕ್ಷಿಗಳ ಸಂತಾನಾಪೇಕ್ಷೆ ಉಳ್ಳವರು ಅವರಿಗೆಲ್ಲ ಸಂತಾನ ಆಗುವಂಥದ್ದು ಲಕ್ಷಣ. ಆದರೆ ಗುರುವಿನ ಅತಿಚಾರ ಇರುವುದರಿಂದ ಅವನು ಮತ್ತೆ ಪುನಃ ಸಿಂಹಕ್ಕೆ ಹೋಗ್ತಾನೆ, ಮತ್ತೆ ಪುನಃ ಕರ್ಕಕ್ಕೆ ಬರ್ತಾನೆ. ಸ್ವಲ್ಪ ಹೊಟ್ಟೆಯನ್ನು ತಳಸು ಮಳಸು ಮಾಡಬಹುದು. ಆವಾಗ ವೈದ್ಯಕೀಯ ಚಿಕಿತ್ಸೆಗಳು, ಸಲಹೆಗಳು, ಆಹಾರ ಪಥ್ಯಗಳು ಇದನ್ನೆಲ್ಲ ಮಾಡಿಕೊಂಡು ಹೋಗಬೇಕಾಗ್ತದೆ. ಯೋಗಸ್ಯ ಪರಿರಕ್ಷಣಂ ಕ್ಷೇಮ. ತನಗೆ ದೇವರು ಕೊಟ್ಟಂತಹ ಯೋಗವನ್ನು ರಕ್ಷಣೆ ಮಾಡಿಕೊಂಡು ಹೋಗು ಅಂತೇಳಿ. ದೇವರು ಇಲ್ಲ ಅಂತೇಳಿ ಯಾರಿಗೂ ಹೇಳುವುದಿಲ್ಲ, ನಮಗೆ ರಕ್ಷಣೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಈ ಪ್ರಪಂಚದಲ್ಲಿ ಬಂಜೆ ಅಂತ ಹೇಳುವಂಥದ್ದೊಂದು ಪದ ಇಲ್ಲ. ಒಂದು ವೇಳೆ ಬಂಜೆ ಅಂತ ಹೇಳುವಂಥದ್ದು ಇರ್ತಿದ್ರೆ ಪ್ರಪಂಚದಲ್ಲಿ ಕೆಲವು ಸಸ್ಯಾದಿಗಳು, ಕೆಲವು ವರ್ಗಾದಿಗಳೆಲ್ಲ ನಷ್ಟ ಆಗಿ ಹೋಗ್ತಿತ್ತು. ಹಾಗೆ ಆಗುವುದಿಲ್ಲ, ಸಂತಾನ ಬೆಳೀತಾ ಹೋಗ್ತದೆ. ಅದು ಉದಾಹರಣೆಗೆ ನೀವು ಈ ತೊಂಡೆಕಾಯಿಯನ್ನು ನೋಡಿ, ಅದರಲ್ಲಿ ಒಂದೇ ಒಂದು ಹೂವು ಕೂಡ ಅದರ ಬೀಜ ಇಲ್ಲದೆ ಇರುವುದಿಲ್ಲ. ತೊಂಡೆಕಾಯಿ ಇದ್ದೇ ಇರ್ತದೆ, ನೀವು ಗಮನಿಸಿ. ಆದರೆ ಕೆಲಸ ಉದುರಿ ಹೋಗ್ತದೆ ಅದು, ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಕ್ಕದಿದ್ದಾಗ. ಅದೇ ರೀತಿಯಲ್ಲಿ ಮನುಷ್ಯನಿಗೆ ಕೂಡ ಎಲ್ಲ ರೀತಿಯದ್ದನ್ನು ಕೊಟ್ಟಿರ್ತಾನೆ, ನಮಗೆ ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ನಮಗೆ ಭಂಗಕ್ಕೆ ಬರುವುದು ಯಾವುದು? ಶೀಘ್ರ ಕೋಪ ಬರುವಂಥದ್ದು, ದುಃಖ ಬರುವಂಥದ್ದು, ಇಂಥದ್ದೆಲ್ಲ ಮಾಡಿಕೊಂಡು ನಮಗೆ ನಾವೇ ತೊಂದರೆಗಳನ್ನು ತಂದುಕೊಡುವಂಥದ್ದು. ಹಾಗೆ ತಾಳ್ಮೆ ಸಂಯಮಗಳು ಬೇಕು ಅಂತ ಹೇಳುವಂಥದ್ದು. ಇದು ಕರ್ಕಾಟಕ ರಾಶಿಗೆ ಗುರು ಬಂದಾಗ ಆಗುವಂಥ ಫಲ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು ಇರುವಾಗ ಕರ್ಕಾಟಕ ರಾಶಿಯವರಿಗೆ ಸಪ್ತಮ ಸ್ಥಾನ ವೀಕ್ಷಣೆ. ಯಾರಿಗೋ ಹುಡುಗಿ ಸಿಕ್ಕುವುದಿಲ್ಲ, ಹುಡುಗ ಸಿಕ್ಕುವುದಿಲ್ಲ, ವಿವಾಹಾದಿ ಮಂಗಲಕಾರಿ ಆಗ್ತಾ ಇಲ್ಲ ಅಂತ ಹೇಳುವಂಥ ದುಃಖಿಸುವವರಿಗೆ ಒಂದು ಅವಕಾಶವನ್ನು ಕೊಡ್ತಾನೆ. ಒಂದು 6 ತಿಂಗಳು ಅಲ್ಲಿ ಇರ್ತಾನೆ, ವಿವಾಹಾದಿ ಮಂಗಲ ಕಾರ್ಯಗಳಾಗ್ತದೆ. ಆದರೆ ನನಗೆ ಅದು ಆಗಲಿಲ್ಲ, ನನಗೆ ಸದ್ಯಕ್ಕೆ ವಿವಾಹ ಬೇಡ, ನಾನು ಯಾವುದೋ ಒಂದು ಹುಡುಗಿಯನ್ನು ನೋಡಿದ್ದೇನೆ, ಅದು ಸಿಗ್ತಾ ನೋಡ್ತೇನೆ ಅಂತ ಹೇಳಿದರೆ ಅದು ಸಿಕ್ಕುವುದಿಲ್ಲ, ಇದು ಸಿಕ್ಕುವುದಿಲ್ಲ. ಇದು ವಿವಾಹಕ್ಕೆ ಭಂಗ ಯೋಗಗಳು. ಅಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು. ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ಹಿರಿಯರಿಂದ ಬರುವಂತಹ ಭಾಗ್ಯಗಳು ಅಥವಾ ನಾವು ಹಿಂದೆ ಮಾಡಿದಂತಹ ಪುಣ್ಯ ಕರ್ಮಾದಿಗಳು ಪ್ರಾಪ್ತವಾಗುವಂತಹ ಕಾಲ. ಇದು ಕರ್ಕಾಟಕ ರಾಶಿಯವರಿಗೆ 2026 ಡಿಸೆಂಬರ್ 31ರವರೆಗಿನ ಭವಿಷ್ಯ ಆಗ್ತದೆ. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಗೆ ಆರಂಭದಿಂದಲೇ ಈಗ ಜೂನಿನವರೆಗೆ ಏಕಾದಶದಲ್ಲಿ ಗುರು ಇರುವಂಥದ್ದು. ಏಕಾದಶದಲ್ಲಿ ಗುರು ಇರುವಾಗ ಸ್ಥಾನಮಾನ, ಪ್ರಶಸ್ತಿ, ಸನ್ಮಾನ ಇತ್ಯಾದಿಗಳ ಸಮಾಜದಲ್ಲಿ ಗೌರವಗಳು ಇದೆಲ್ಲ ಸಿಕ್ಕುವಂಥದ್ದು ಕಾಲ. ಮುಂದೆ ಅವನು ಜೂನ್ ನಂತರ ಕರ್ಕಾಟಕಕ್ಕೆ ಬಂದಾಗ ವ್ಯಯಸ್ಥಾನಕ್ಕೆ ಧನ ವ್ಯಯ ಆಗ್ತದೆ, ಅಥವಾ ಬುದ್ಧಿ ವ್ಯಯ ಆಗ್ತದೆ. ಎಷ್ಟು ಅಲ್ಲಿ ಆಲೋಚನೆ ಮಾಡೋದು ಸಾಕಾಗುವುದಿಲ್ಲ. ಈ ರೀತಿಯಲ್ಲಿ
ಎಲ್ಲ ಬರ್ತದೆ. ಇದು ಯಾಕೆ ಕಾರಣ ಅಂತ ಹೇಳಿದರೆ, ಅವನು ಏಕಾದಶ ಸ್ಥಾನದಲ್ಲಿರುವಾಗ ಅವನು ನೋಡುವುದು ಸಿಂಹದ ತೃತೀಯ ಸ್ಥಾನವನ್ನು ನೋಡುವಂಥದ್ದು. ಅಲ್ಲಿ ಸಹೋದರ ಕಲಹಗಳು, ಮಿತ್ರ ಕಲಹಗಳು, ಅಥವಾ ಮಿತ್ರರಲ್ಲಿ ರಾಜಿ ಆಗುವಂಥದ್ದು, ಅದೆಲ್ಲ ಸಕಾಲಗಳು. ಕಲಹಕ್ಕೆ ಸಕಾಲ ಅಲ್ಲ. ಏನಾದರೂ ಮನಸ್ತಾಪಗಳಿದ್ದರೆ ಅವರನ್ನು ಹತ್ತಿರ ಇಟ್ಟುಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಮಾಡುವಂಥದ್ದು. ಯಾಕೆಂದರೆ ಒಂದು ಕಡೆಯಿಂದ ಒಳ್ಳೆಯ ಸ್ಥಿತಿಗಳು ಕೂಡ ಬೇರೆ ಗ್ರಹರು ಕೊಡ್ತಾರೆ, ಅದರ ಫಲ ಪಡಿಬೇಕಲ್ವ. ಈಗ ನಿಮಗೇನು ಸ್ಥಾನದಲ್ಲಿ ಉನ್ನತ ಸ್ಥಾನಮಾನ ಸಮಾಜದಲ್ಲಿ ಗೌರವಾದಗಳು ಸಿಕ್ಕಿದರೆ, ಯಾವುದೋ ಸಹೋದರರ ಕಲಹ ಇರಲಿದ್ದ ಅದನ್ನು ಮರಿಬೇಕು. ಈಗ ನಮಗೆ ಸಮಾಜ ನಮ್ಮನ್ನು ಗೌರವಿಸಿದೆ, ಆ ಗೌರವವನ್ನು ಉಳಿಸಿಕೊಳ್ಳಬೇಕಾಗಿ ಕೆಲವು ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಕೆಲವರೇನು ಮಾಡ್ತಾರೆ ಅಂತೇಳಿ, ನಾನು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ, ಇವನೇನು ಮಹಾ ಅಂತ ಹೇಳಿಕೊಂಡು ಸಹೋದರರನ್ನು ತುಳಿಯುವವರು ಇದ್ದಾರೆ. ಹಾಗೆಲ್ಲ ಮಾಡಬಾರ್ದು. ಹಾಗೆಲ್ಲ ಮಾಡಿಕೊಂಡ್ರೆ ಅದರ ಫಲ ಮುಂದೆ ಗೊತ್ತಾಗ್ತದೆ ಅಂತೇಳಿ. ಇನ್ನು ಸಿಂಹ ಇದು ಕರ್ಕಾಟಕದಲ್ಲಿ ಇರುವಾಗ ಅವನು ಚತುರ್ಥ ಸ್ಥಾನವನ್ನು, ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇನ್ನು ಶನಿ ಹೇಗಿರ್ತಾನೆ ಅಂತ ಹೇಳಿದರೆ, ಸಿಂಹಕ್ಕೆ ಅಷ್ಟಮ ಸ್ಥಾನದಲ್ಲಿ ಶನಿ ಇರ್ತಾನೆ. ಅಷ್ಟಮ ಸ್ಥಾನ ದುಃಖದಾಯಕ, ಅವಮಾನಗಳು, ಹಿಂಸೆಗಳು, ಇದನ್ನೆಲ್ಲ ಕೊಡುವಂಥದ್ದು ಕಾಲ ಆಗ್ತದೆ. ಅದು ಯಾವುದರಿಂದ ಶನಿ ಹೇಗೆ ಕೊಡ್ತಾನೆ? ಅವನು ನಮ್ಮ ಬುದ್ಧಿಯಲ್ಲಿಯೇ ಕೊಡುವಂಥದ್ದು. ನಾವು ಇನ್ನೊಬ್ಬನನ್ನು ತುಳಿದ್ರೆ ಅವನು ನಮಗೆ ತುಳಿತಾನೆ, ಇನ್ನೊಬ್ಬನಿಗೆ ಹಿಂಸೆ ಕೊಟ್ಟರೆ ಅವನು ನಮಗೆ ಹಿಂಸೆ ಕೊಡ್ತಾನೆ. ಅದು ಮಾಡದೆ ತಟಸ್ಥವಾಗಿದ್ದರೆ ಆವಾಗ ನಮಗೆ ಕೆಲವು ರೆಫರೆನ್ಸ್ಗಳು ಬೇಕಾಗ್ತದೆ. ಹೀಗೆ ಮಾಡಿದರೆ ಹೇಗಾದೀತು ಅಂತೇಳಿ ಮಹಾಭಾರತವನ್ನೇ ತಗೊಳ್ಳಿ. ದುರ್ಯೋಧನ ಹೀಗೆ ಮಾಡಿದರೆ ಹೀಗಾದೀತು ಅಂತೇಳಿ ತೋರಿಸಿಕೊಟ್ಟಿದ್ದಾನೆ. ಪಾಂಡವರು ಹೀಗೆ ಮಾಡಿದರೆ ಹೀಗಾಗಿದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಭೀಷ್ಮ, ದ್ರೋಣಾದಿಗಳು, ಕೃಷ್ಣ, ಇವರೆಲ್ಲ ನಮಗೆ ರೆಫರೆನ್ಸ್ ಆಯಿತು. ಅದಕ್ಕೋಸ್ಕರ ಮಹಾಭಾರತ, ರಾಮಾಯಣವನ್ನೆಲ್ಲ ನಾವು ಸ್ಟಡಿ ಮಾಡಬೇಕು, ನೋಡಬೇಕು ಅಂತ ಹೇಳುವಂಥದ್ದು. ಈ ರೀತಿಯದ್ದೆಲ್ಲ ಆಗ್ತದೆ. ಇದು ಸಿಂಹರಾಶಿಗೆ ಗುರುವಿನಿಂದ ಬರುವಂಥ ಫಲ ಒಂದೆಡೆ ಆದರೆ, ಶನಿಯಿಂದ ಬರುವಂತಹ ಫಲಗಳು ಇನ್ನೊಂದು. ಇನ್ನು ಗೋಚಾರದಲ್ಲಿ ಶೀಘ್ರ ಗ್ರಹರು ಇರ್ತಾರೆ, ಅವರು ಫಲಗಳು ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಪೂರ್ತಿ ವಿವರಿಸಿ ಹೇಳಲಿಕ್ಕೆ ಕಾಲವೂ ಇಲ್ಲ, ಸಮಯವೂ ಇಲ್ಲ, ಮತ್ತು ಹೇಳಿದ್ದು ನೆನಪಿಟ್ಟುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದನ್ನೆಲ್ಲ ನಿಮ್ಮ ನಿಮ್ಮ ಸಲಹೆಗಾರರು ಯಾರು ಇರ್ತಾರೆ ಅವರ ಹತ್ರ ನೀವು ವಿಚಾರಿಸಿಕೊಳ್ಬೋದು. ಅಂದರೆ ಮೇಯ್ನಾಗಿ ಇಂಥದ್ದು ಬರ್ತದೆ, ಆವಾಗ ನಾವೇನು ಮಾಡಬೇಕು ಅಂತ ಹೇಳುವಂಥ ಪರಿಜ್ಞಾನ ಬರಬೇಕು. ನಮಗೆ ಮೇನ್ ರೋಡ್ ಸಿಗಬೇಕು, ಮತ್ತೆ ಅಲ್ಲಿ ಒಳ ರೋಡುಗಳು, ಕ್ರಾಸ್ಗಳಲ್ಲಿ ಇರ್ತದೆ, ಮತ್ತು ಅಲ್ಲಿ ಹೋಗಿದ್ರೆ ಅಲ್ಲೇ ಬೋರ್ಡ್ಗಳಿರ್ತದೆ, ಅಲ್ಲೆಲ್ಲ ಕೇಳಿಕೊಂಡು ಹೋಗ್ಬೋದು. ನಮಗೆ ಮೇನ್ ರೋಡೇ ಸಿಕ್ಕದಿದ್ದರೆ ಹಾಗೆ ನಾವು ಅದನ್ನು ಹೇಳುವಂಥದ್ದು. ಕನ್ಯಾ ರಾಶಿಯವರ ವಿಚಾರವನ್ನು, ಕನ್ಯಾ ರಾಶಿಗೆ ಈಗ ಕರ್ಮಸ್ಥಾನದಲ್ಲಿ ಗುರು ಜೂನಿನವರೆಗೆ. ಆಗ ಉದ್ಯೋಗಿಗಳಿಗೆ ಒಂದು ನಿರೀಕ್ಷೆ ಇರ್ತದೆ, ನನಗೆ ಟ್ರಾನ್ಸ್ಫರ್ ಆಗ್ಬೋದಾ, ಅದಾಗ್ಬೋದಾ, ಇದಾಗ್ಬೋದಾ ಅಂತೇಳಿ ಯಾರೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರಿಗೆ ಜೂನಿನವರೆಗೆ ಸಕಾಲ. ಅವರು ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿ ಕೂಡ ಅವರಿಗೆ ಟ್ರಾನ್ಸ್ಫರ್ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಕರ್ಮಸ್ಥಾನ ಇರುವುದೇ ದುಸ್ವಭಾವ ರಾಶಿಯಲ್ಲಿ, ಇಲ್ಲಿಯೂ ಮಾಡಬಹುದು ಅಲ್ಲಿಯೂ ಮಾಡಬಹುದು ಅಂತೇಳಿ. ಹಾಗೆ ಅಂಥದ್ದೆಲ್ಲ ಯೋಗ ಭಾಗ್ಯಗಳುಂಟು. ಇನ್ನು ಕನ್ಯಾ ರಾಶಿಯವರಿಗೆ ಜೂನಿನವರೆಗೆ ವೀಕ್ಷಣೆಯಲ್ಲಿ ಮಾಡ್ತಾನೆ ಅಂತೇಳಿ ಚತುರ್ಥವನ್ನು ವೀಕ್ಷಣೆ ಮಾಡ್ತಾನೆ. ಗೃಹ ಭಾಗ್ಯಗಳು, ವಾಹನ ಯೋಗಗಳು, ಇದನ್ನೆಲ್ಲ ಪಡೆಯುವಂಥದ್ದು ಕಾಲ ಆಗ್ತದೆ. ಜೂನಿನ ನಂತರ ಕರ್ಕಾಟಕ ರಾಶಿಗೆ ಬಂದಾಗ ಅವನು ಕನ್ಯಾ ರಾಶಿಯ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ವಿವಾಹಾದಿ ಮಂಗಲ ಕಾರ್ಯಗಳು ಇಂಥದ್ದೆಲ್ಲ ಅವನಿಗೆ ಲಭ್ಯ ಆಗ್ತದೆ. ಯಾವಾಗ ಅವನು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬರ್ತಾನೋ ಅಲ್ಲಿ ಫಲಗಳು ಮತ್ತೆ ವ್ಯತ್ಯಾಸ ಆಗ್ಲಿಕ್ಕುಂಟು. ಈ ಕರ್ಕಾಟಕ ರಾಶಿಯಲ್ಲಿ ಇರುವಾಗ ಅವನು ಕನ್ಯಾದ ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಅಲ್ಲಿ ಕೂಡ ನಾನು ಸಹೋದರರ ವಿಚಾರ ಹೇಳಿದ್ದೇನೆ. ಆ ಸಹೋದರರ ವಿಚಾರದಲ್ಲಿ, ಮಿತ್ರರ ವಿಚಾರದಲ್ಲಿ ಸಂಧಿಗಳನ್ನು, ಶಾಂತಿಗಳನ್ನೆಲ್ಲ ಮಾಡಿಕೊಂಡು ಹೋಗಬೇಕು. ಸಂಧಿ ಅಂತೇಳಿ ದಶಾಸಂಧಿ ಅದಲ್ಲ, ಪರಸ್ಪರ ಅವರನ್ನು ಭೇಟಿ ಮಾಡುವಂಥದ್ದು, ಒಂದು ವಿಶ್ ಮಾಡುವಂಥದ್ದು, ಸಣ್ಣ ವಿಚಾರವೂ ಸಾಕು. ಈಗ ವ್ಯಾಟ್ಸಪ್ಪೆಲ್ಲ ಇದೆ, ವ್ಯಾಟ್ಸಪ್ನಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಕಳಿಸಿದರೆ ಅವನ ಹಳೆ ದ್ವೇಷಗಳನ್ನೆಲ್ಲ ಮರೆತು ಬಿಡ್ತಾನೆ. ತಕ್ಷಣ ಅವನು ಫೋನ್ ಮಾಡ್ತಾನೆ, ಅದನ್ನು ಕಾಯ್ತಾ ಇರ್ತಾನೆ, ಅವನ ಪ್ರತಿಷ್ಠೆಗಳೆಲ್ಲ ಹೊರಟೋಗ್ಬಿಡ್ತದೆ. ಇಷ್ಟೇ ಸಾಕು. ಈಗ ಪ್ರಪಂಚದಲ್ಲಿ ನಾವೆಲ್ಲ ಜೊತೆಗಿದ್ದಾಗ ಕಲಹಗಳಿರುವುದಿಲ್ಲ. ದೇಶೋಯಂ ಕ್ಷೋಭರಹಿತ ಅಂತ ಆಗಬೇಕಿದ್ರೆ ಇಂಥದ್ದೆಲ್ಲ ಆಗಬೇಕು. ಇದು ಕನ್ಯಾ ರಾಶಿಗೆ 2026 ಡಿಸೆಂಬರ್ವರೆಗೆ ಇರುವಂತಹ ವರ್ಷ ಭವಿಷ್ಯ ಆಗ್ತದೆ. ತುಲಾ ರಾಶಿಯವರಿಗೆ ಈಗ ಭಾಗ್ಯಸ್ಥಾನದಲ್ಲಿ ಗುರು ಇರುವಂಥದ್ದು. ತುಲಾ ರಾಶಿಯವರೆಲ್ಲ ಪ್ರವಾಸಗಳು, ಆಮೇಲೆ ಕ್ಷೇತ್ರ ದರ್ಶನಗಳು, ಸತ್ಕರ್ಮಗಳನ್ನು ಮಾಡುವಂತಹ ಯೋಗ ಭಾಗ್ಯಗಳ ಕಾಲ.
ತುಲಾರಾಶಿಯವರಿಗೂ ಕೂಡ ಈಗ ಜೂನಿನವರೆಗೆ ತೃತೀಯ ಸ್ಥಾನಕ್ಕೆ ವೀಕ್ಷಣೆ ಮಾಡೋದು. ತೃತೀಯವನ್ನು ಸಾಧನೆ ಅಂತ ಕೂಡ ಹೇಳ್ತಾರೆ. ಏನಾದರೂ ಸಾಧನೆ ಮಾಡಲಿಕ್ಕಿದ್ರೆ, ಯಾರೋ PhD ಮಾಡಬೇಕು ಅಂತಿದ್ದಾರೆ ಇರ್ತಾರೆ, ಅವರಿಗೂ ಕೂಡ ಆ ಸಾಧನೆಗೆ ಒಂದು ಸತ್ಫಲ ಸಿಕ್ಕುವಂಥ ಒಂದು ಕಾಲ ಆಗ್ತದೆ. ಇಲ್ಲಿ ಅವನಿಗೆ ಒಳ್ಳೆಯ ಕಾಲ ಆಗ್ತದೆ. ಅಲ್ಲಿಂದ ನಂತರ ಜೂನ್ ನಂತರ ಅವನು ಕರ್ಮಸ್ಥಾನಕ್ಕೆ ಬರ್ತಾನೆ, ಕರ್ಕಾಟಕಕ್ಕೆ ಬರ್ತಾನೆ. ಕರ್ಕಾಟಕಕ್ಕೆ ಬಂದಾಗ ಅವನಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತದೆ. ಈಗ ಅವನ ಸಾಧನೆಗಳೆಲ್ಲ ಅಲ್ಲಿ ಪರಿಗಣನೆ ಆಗ್ತದೆ. ನಂತರ ಉದ್ಯೋಗದಲ್ಲಿ ಇರುವವರಿಗೆ ಏನಾದರೂ ಬೇರೆ ಕಡೆ ವರ್ಗಾವಣೆ ಬೇಕೋ ಅದು ಕೂಡ ಆಗ್ತದೆ. ಇದೆಲ್ಲವನ್ನು ಕೂಡ ನೀವು ತಾಳ್ಮೆಯಿಂದ ವಹಿಸಿಕೊಂಡು ಹೋದರೆ ಸಿಂಹಕ್ಕೆ ಬಂದಾಗ ನಿಮಗೆ ಪ್ರಮೋಷನ್ ಕೂಡ ಆಗ್ತದೆ ಅದರ ಆಧಾರದಲ್ಲಿ. ಇದೆಲ್ಲ ಹೀಗೆಲ್ಲ ಹೋಗ್ತದೆ. ಇನ್ನು ತುಲಾರಾಶಿಯಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಷಷ್ಠದಲ್ಲಿ ಶನಿ ಇರುವಂಥದ್ದು. ಶತ್ರುಗಳ ಕಾಟ ಇಲ್ಲ. ಶತ್ರುಗಳು ಅಂತ ಹೇಳಿದ್ರೆ ತೊಂದರೆಗಳು, ಸಮಸ್ಯೆಗಳು. ಈ ಸಮಸ್ಯೆಗಳೆಲ್ಲ ಬರುವುದಿಲ್ಲ, ಯಾವ ಸಮಸ್ಯೆ ಇರುವುದಿಲ್ಲ. ನಿರ್ಭೀತಿಯಿಂದಾಗಿ ಕೆಲಸ ಮಾಡಿಕೊಂಡು ಹೋಗ್ಬೋದು. ಅದು ಚಂಚಲ ಮಾಡಿದರೆ ಅಥವಾ ಶತ್ರುಕಾಟ ಇಲ್ಲ ಅಂತೇಳಿ ನಾವು ದುರುಪಯೋಗ ಮಾಡಿಕೊಂಡ್ರೆ ಅದು ನಮಗೆ ಭಂಗ ಆಗ್ತದೆ. ಅದರಿಂದ ತೊಂದರೆಗಳು ಅಧಿಕ ಬರ್ತದೆ. ಹಾಗೆ ತುಲಾರಾಶಿಯವರಿಗೆ ಕರ್ಕಾಟಕಕ್ಕೆ ಬಂದಾಗಲೂ ಒಳ್ಳೆಯ ಸ್ಥಿತಿ, ಆಮೇಲೆ ಮಿಥುನದಲ್ಲಿರುವಾಗಲೂ ಒಂದೇ ಸ್ಥಿತಿ. ಹೆಚ್ಚು ಕಡೆ ಒಂದು 3 ವರ್ಷ ಅವರಿಗೆ ತುಂಬ ಒಳ್ಳೆ ಸಮಯ ಅಂತ ಹೇಳಬೇಕಾಗ್ತದೆ. ತುಂಬ ಒಳ್ಳೆ ಸಮಯ. ಇದನ್ನೆಲ್ಲ ಸದುಪಯೋಗ ಮಾಡಿಕೊಡಬೇಕು. ವೃಶ್ಚಿಕ ರಾಶಿಯವರ ವಿಚಾರವನ್ನು ನೋಡುವುದು. ವೃಶ್ಚಿಕ ರಾಶಿಯವರಿಗೆ ಈಗ ಅಷ್ಟಮದಲ್ಲಿ ಗುರು ಇರುವಂಥದ್ದು, ಪಂಚಮದಲ್ಲಿ ಶನಿ. ಪಂಚಮದ ಶನಿ ತುಂಬ ಹಿಂಸೆಗಳನ್ನು ಕೊಡ್ತಾನೆ. ಅವನು ಅವಮಾನಗಳು ಇದೆಲ್ಲ ಕೊಡ್ತಾನೆ. ದೈಹಿಕವಾಗಿ ತೊಂದರೆಗಳನ್ನು ಕೊಡ್ಬೋದು. ಅಷ್ಟಮದಲ್ಲಿ ಗುರು ಎಲ್ಲ ನೆಗೆಟಿವ್. ಅವನು ಯೋಚನೆ ಮಾಡೋದೊಂದು, ಆಗುವುದೊಂದು, ಹೋಗುವುದೊಂದು. ಆವಾಗ ಈಗ ಏನು ಮಾಡಬೇಕು ಹಾಗಾದರೆ ನಾವು ಅಂತೇಳಿ ಪರಿಹಾರ ಕೇಳ್ತಾರೆ. ಸ್ವಾಮಿ, ಅಷ್ಟಮದಲ್ಲಿ ಗುರು ಸಂಚಾರ ಕಾಲ, ನೀವು ಹಾಗೆ ಹೇಳ್ತಾರೆ, ತೊಂದರೆ ಬರ್ತಾ ಅಂದರೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾಡುವಂಥ ಕೆಲಸಗಳನ್ನು ಈಗ ಏನೇನು ಮಾಡ್ತಾ ಇದ್ದೀರಿ ಅದನ್ನು ಮಾಡಿಕೊಂಡು ಹೋಗಿ. ಇನ್ನೊಂದು ಬೇರೆ ಒಂದು ವಿಚಾರಕ್ಕೆ ನೀವು ಹಾರ್ಲಿಕ್ಕೆ ಹೋಗಬೇಡಿ, ಅಥವಾ ಇನ್ನೂ ಉದ್ಧಾರ ಆಗಬೇಕು ಅಂತ ಹೋಗಬೇಡಿ. ಇದನ್ನು ನಿಭಾಯಿಸಿಕೊಂಡು ಹೋಗಿ. ಯಾಕಂದರೆ ಮುಂದೆ ಅವನು ನವಮಕ್ಕೆ ಬರ್ತಾನೆ. ಯಾವಾಗ ನೀವು ತಾಳ್ಮೆಯಿಂದ ಇರ್ತೀರೋ ನವಮಕ್ಕೆ ಬಂದಾಗ ತುಂಬ ಒಳ್ಳೆಯ ಫಲ ಬರ್ತದೆ. ನಂತರ ದಶಮ, ನಂತರ ಏಕಾದಶ, ಮತ್ತು 3 ವರ್ಷ ಒಳ್ಳೆ ಸಮಯವೇ. ಹಾಗಾಗಿ ಯಾರಿಗೆ ಅಷ್ಟಮದಲ್ಲಿ ಗುರು ಇರ್ತಾನೋ ಶೀಘ್ರ ಒಂದು 2-3 ವರ್ಷ ಅವನಿಗೆ ಒಳ್ಳೆ ಸಮಯ ಬರ್ತದೆ. ಅಷ್ಟಮದಲ್ಲಿ ಗುರು ಇದ್ದಾಗ ಅವನೇನಾದರೂ ಅದನ್ನು ಬಿಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕೆ ತುಂಬ ತೊಂದರೆ ಬರ್ತದೆ. ನಾನು ನಿಮಗೊಂದು ಸಣ್ಣ ಉದಾಹರಣೆ ಕತೆ ಹೇಳಬೇಕಾಗ್ತದೆ, ಇದು ಅರ್ಥ ಆಗ್ಬೋದು. ಒಬ್ಬ ರೈತ ಹೊಲದಲ್ಲಿ ಬೆಳೆ ಬೆಳೆದಿರ್ತಾನೆ. ಬೆಳೆ ಬೆಳೆದು ಕಾಡು ಮೃಗಗಳ ಹಾವಳಿಗಳು ಬರ್ತದೆ. ಆವಾಗ ಅವನೇನು ಮಾಡ್ತಾನೆ, ಒಂದು ಸರಿಗೆ ಅಂತಂದು ಅಲ್ಲಲ್ಲಿ ಉರುಳುಗಳನ್ನು ಇರ್ತಾನೆ, ಪ್ರಾಣಿಗಳಲ್ಲಿ ಬಿದ್ದು ಸಿಕ್ಕಲಿ ಅಂತೇಳಿ. ಒಂದು 4 ಪ್ರಾಣಿಗಳು ಅದರಲ್ಲಿ ಬೀಳ್ತವೆ. ಮೊದಲಾಗಿ ಒಂದು ಹಂದಿ ಬೀಳ್ತದೆ, ಹಂದಿ ಸತ್ತೋಗ್ತದೆ. ಆಮೇಲೆ ನರಿ ಬೀಳ್ತದೆ, ನರಿಗೆ ಉರುಳ್ತಾಗ್ತದೆ, ಸತ್ತು ಹೋಗುವುದಿಲ್ಲ, ಸತ್ತಾಗಿ ಬಿದ್ದುಕೊಳ್ತದೆ. ಹಸು ಬೀಳ್ತದೆ, ಬಿದ್ದ ತಕ್ಷಣ ಅದು ಅಲ್ಲೇ ಮಲ್ಕೊಳ್ತದೆ, ಏನಾಗುವುದಿಲ್ಲ. ಒಂದು ನಾಯಿ ಬೀಳ್ತದೆ, ನಾಯಿ ಕೂಡ ಏನಾಗೋದಿಲ್ಲ, ಪಲ ಅಲ್ಲಾಡಿಸ್ಕೊಂಡು ಅಲ್ಲೇ ಮುದುಡಿಕೊಂಡು ಮಲ್ಕೊಳ್ತದೆ. ಮರುದಿವಸ ರೈತ ಬಂದು ನೋಡ್ತಾನೆ. ಬಂದು ನೋಡು, ಅಯ್ಯೋ ಒಂದು ಹಂದಿ ಬಿತ್ತು ಅಂಥೇಳಿ ಹಂದಿಗೆ ಮತ್ತೊಂದಷ್ಟೇ ಬಿಟ್ಟು ಹೊಡೆದು ಅದನ್ನು ಎಳೆದು ಸೈಡಿಗೆ ಹಾಕ್ತಾನೆ. ಏನು ಹಸು ಸಿಕ್ಕಿತು, ಮತ್ತೆ ಸಾಯಿಲೆತ್ಲಾಗಂತೇಳಿ ಬಿಡ್ತಾನೆ ಅವನು. ನಾಯಿ ಇದನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಅದನ್ನು ಕಳಿಸ್ತಾನೆ. ಮತ್ತೆ ನೋಡೋ ಒಂದು ನರಿ ಇರ್ತದೆ, ಅದು ಬಿದ್ದು ಸತ್ತೋಗಿದ್ದು. ಇವನು ಸತ್ತೋಗ್ಬಿಟ್ನಾ ಅಂಥೇಳಿ ಸರಿಗೆಯನ್ನು ನರಿಯನ್ನು ಯಾರು ತಿನ್ನೋದಿಲ್ಲ, ಸರಿಗೆಯನ್ನು ತುಂಡು ಮಾಡಿ ಬಿಡ್ತಾನೆ. ಬಿಟ್ಟ ತಕ್ಷಣ ನರಿ ಓಡ್ತದೆ, ಎಸ್ಕೇಪ್ ಆಗಿ ಬಿಡ್ತದೆ. ಅದು ನರಿಯ ಬುದ್ಧಿವಂತಿಕೆ. ಹಸುವಿನ ಬುದ್ಧಿವಂತಿಕೆ ಏನು ಅಂತ ಹೇಳಿದ್ರೆ ಅದಕ್ಕೆ ಕಟ್ಟಿಯಾಗಿ ಅದಕ್ಕೆ ಅಭ್ಯಾಸ ಉಂಟು. ನನ್ನನ್ನು ಕಟ್ಟಿ ಹಾಕಿದ್ದಾರೆ, ನಾನು ಬಿಡಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಅಂಥೇಳಿ. ಇನ್ನು ನಾಯಿ, ಅದಕ್ಕೆ ಮಾಮೂಲು ಅಭ್ಯಾಸ ಇದೆ, ಕಟ್ಟಿ ಹಾಕಿ ಹೋಗುವಂಥದ್ದು. ಅದು ಕೂಡ ಹಾಗೆ ಇರ್ತದೆ. ಹಂದಿ ಹಾಗೆಲ್ಲ, ಅದಕ್ಕೆ ಕಟ್ಟಿ ಹಾಕಿ ಅಭ್ಯಾಸ ಇಲ್ಲ, ಅದನ್ನು ಕಟ್ಟುವುದಿಲ್ಲ ಯಾರು. ಅದು ಎಳೀಲಿಕ್ಕೆ ಪ್ರಯತ್ನ ಮಾಡ್ತದೆ, ಬಿಡಿಸಿಕೊಂಡು ಉರುಳು ಬಿಗಿದು ಸತ್ತೋಗ್ಬಿಡ್ತದೆ. ಹಾಗೆ ನಾವು ಜೀವನದಲ್ಲಿ ಈಗ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿಕೊಂಡು ಹೋದರೆ ಖಂಡಿತವಾಗಿ ಕೂಡ ನಾವು ಸಕ್ಸಸ್ ಆಗ್ತೇವೆ. ಅಧಿಕಾರಸಂಗ ಮಾಡಿದರೆ ತೊಂದರೆಗಳು ಬರ್ತದೆ. ಈ ವೃಶ್ಚಿಕ ರಾಶಿ ಅಷ್ಟಮದಲ್ಲಿ ಬಂದಾಗ ಹೀಗೆ ಆ ಬಂಧನ ಬಿಡಿಸಲಿಕ್ಕೆ ನೋಡುವುದು. ಸ್ವಲ್ಪ ಸಮಯ ಹಾಗೆ ಇರಿ, ಏನಾಗುವುದಿಲ್ಲ. ನಂತರ ಒಳ್ಳೆಯ ದಿನಗಳು ನಿಮಗೆ ಮುಂದಕ್ಕುಂಟು. ನೋಡಿ, ಅಷ್ಟಮದಲ್ಲಿ ಇದ್ರೂ ಕೂಡ ಅವನು ದ್ವಿತೀಯ ಸ್ಥಾನವನ್ನು ನೋಡ್ತಾನೆ, ಬೇಕಾದಷ್ಟು ಧನ ಸಂಪಾದನೆಗಳನ್ನೆಲ್ಲ ಕೊಡ್ತಾನೆ, ತುಂಬ ಸಂಪಾದನೆಯನ್ನು ಕೊಡ್ತಾನೆ. ಆಮೇಲೆ ಕುಟುಂಬ ವೃದ್ಧಿ ಆಗ್ತದೆ.
ಇಂಥದ್ದೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಲಿಕ್ಕೆ ಉಂಟಲ್ಲಿ. ಹಾಗೆ ಕಷ್ಟಗಳುಂಟು. ಪಂಚಮದ ಶನಿ ಕಷ್ಟಗಳನ್ನು ಕೊಡ್ತಾನೆ. ಇದು 2026 ಡಿಸೆಂಬರ್ವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯ. ಧನು ರಾಶಿಯವರ ಭವಿಷ್ಯಕ್ಕೆ ಬರೋಣ. ಧನು ರಾಶಿಯವರಿಗೆ ಈಗ ಸಪ್ತಮದಲ್ಲಿ ಗುರು ಇರುವಂಥದ್ದು. ವಿವಾಹಾದಿ ಮಂಗಲ ಕಾರ್ಯಗಳನ್ನು ಅದಕ್ಕೆ ಸಮಯ ಕೂಡಿ ಬಂದಿದ್ದಿದ್ರೆ, ಅದಕ್ಕೆ ಅರ್ಹತೆ ಇದ್ದರೆ ಅದೆಲ್ಲ ಆಗುವಂಥದ್ದು. ಸ್ತ್ರೀಯರಾಗಲಿ ಪುರುಷರಾಗಲಿ ಅವರಿಗೆ ವಿವಾಹದ ಯೋಗ್ಯ ಕಾಲ ಪ್ರಾಪ್ತಿಯಾಗ್ತದೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಇದ್ದುಕೊಂಡು ನೋಡುವಂಥದ್ದು ಏಕಾದಶ ಸ್ಥಾನವನ್ನು. ಆ ಧನುರಾಶಿಯವರಿಗೆ ಒಳ್ಳೆಯ ಪ್ರಶಸ್ತಿಗಳು, ಸನ್ಮಾನಗಳು, ಉದ್ಯೋಗದಲ್ಲಿದ್ದರೆ ಅವರಿಗೆ ಬಡ್ತಿಗಳು ಇಂಥದ್ದೆಲ್ಲ ಸಿಕ್ಕುವಂಥದ್ದು ಒಂದು ಸಕಾಲ ಆಗ್ತದೆ. ಧನುರಾಶಿಯ ತೃತೀಯವನ್ನು ಗುರು ವೀಕ್ಷಣೆ ಮಾಡ್ತಾನೆ. ಅಲ್ಲಿಯೂ ಕೂಡ ತನ್ನ ಸಾಧನೆ ಮಾಡುವಂತಹ ಒಂದು ಯೋಗ್ಯ ಕಾಲ. ಸಹೋದರರ ವಿಚಾರದಲ್ಲಿ, ಮಿತ್ರರ ವಿಚಾರದಲ್ಲಿ ಏನಾದರೂ ನಿಷ್ಠುರಗಳು ಬಂದಿದ್ದಿದ್ರೆ ಅದೆಲ್ಲ ಸರಿಯಾಗಲಿಕ್ಕೆ ಒಂದು ಯೋಗ್ಯ ಕಾಲ ಆಗ್ತದೆ. ಇದು ನಾಳ್ದು ಜೂನಿನವರೆಗೆ ಉಂಟು. ಜೂನಿನ ನಂತರ ಅವನು ಕರ್ಕಾಟಕ ರಾಶಿ ಬರ್ತಾನೆ. ಹೇಗೆ ವೃಶ್ಚಿಕ ರಾಶಿಗೆ 8ರಲ್ಲಿ ಶನಿ ಇದ್ದು ನೆಗೆಟಿವ್ ಜಾಸ್ತಿ ಕೊಡ್ತಾನೆ, ಅದೇ ರೀತಿಯಲ್ಲಿ ಧನುರಾಶಿಯವರಿಗೂ ಕೂಡ ಅಷ್ಟಮಕ್ಕೆ ಬಂದಾಗ ಅಂಥ ತೊಂದರೆಗಳನ್ನು ಕೊಡ್ತಾನೆ. ಯಾರಿಗೆ ಪರಿಜ್ಞಾನಗಳಿಲ್ಲೋ ಅವರು ಅವಸರ ಮಾಡಿಕೊಂಡು ಸಂಕಟಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಸೋತೋಗ್ಬಿಡ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸಮಯ ಒಂದು 6 ತಿಂಗಳು ಇರ್ತಾನೆ. ನಂತರ ನಿಮಗೆ ಮತ್ತು ನಾನು ಇನ್ನೊಂದು ವಿಚಾರ ನಿಮಗೆ ಏನು ಹೇಳಬೇಕೆಂದರೆ, ಯಾವುದೇ ಸಂಕಟಗಳು ನಮಗೆ ಪರೀಕ್ಷೆ ಆಗ್ತದೆ. ನಾವು ಅದರಿಂದ ನೊಂದುಕೊಳ್ಬಾರ್ದು. ಅದರಿಂದ ಪಾಸ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು, ಯಶಸ್ವಿಗೆ ಪ್ರಯತ್ನ ಮಾಡಬೇಕು. ಸೊ ಇಂಥದ್ದೆಲ್ಲ ನಮಗೆ ಗೋಚಾರದಲ್ಲಿ ಅವನು ಒಂದು ಕಡೆಯಿಂದ ಪಾಠ ಹೇಳ್ತಾನೆ, ಒಂದು ಕಡೆಯಿಂದ ಫಲ ಕೊಡ್ತಾನೆ, ಮತ್ತೊಂದು ಕಡೆಯಿಂದ ಪರೀಕ್ಷೆ ಮಾಡ್ತಾನೆ, ಬಿಟ್ಟು ಕೊಡ್ತಾನೆ, ಎಲ್ಲವೂ ಮಾಡ್ತಾನೆ. ಎಲ್ಲವೂ ಕೂಡ ನಮ್ಮ ಒಳಿತಿಗಾಗಿ ಅಂತೇಳಿ ನಾವು ತಿಳ್ಕೊಳ್ಬೇಕು. ಹಾಗೆ ಒಂದು ಕಡೆಯಿಂದ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಕಾಲದಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳು, ಅಷ್ಟಮಕ್ಕೆ ಗುರು ಬಂದಾಗ ವಿವಾಹದ ವಿಚಾರದಲ್ಲಿ ಏನಾದರೂ ಮನಸ್ತಾಪಗಳು ಕೂಡ ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದೆಲ್ಲ ಶಾಶ್ವತವಾಗಿ ಇರುವುದಿಲ್ಲ, ಅದೆಲ್ಲ ಕ್ಷಣಿಕವಾಗಿರ್ತದೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಬಂದಾಗ ನಾವೇನಾದರೂ ಅದಕ್ಕೆ ಮೊದಲು ತಗೊಂಡ ನಿರ್ಧಾರಗಳು ತಪ್ಪಾಗಿದ್ದಿದ್ರೆ ನೊಂದುಕೊಳ್ಬೇಕಾಗ್ತದೆ. ಈ ಕರ್ಕಾಟಕ ರಾಶಿಗೆ ಬಂದಾಗ ಈ ರೀತಿಯ ಫಲಗಳು. ಇನ್ನೊಂದು, ಅವನು ವ್ಯಯಸ್ಥಾನವನ್ನು ನೋಡ್ತಾನೆ, ವಿಪರೀತ ಹಣ ಖರ್ಚಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚಾಗ್ತದೆ, ವಿದೇಶಕ್ಕೆ ಕಳಿಸುವಂಥದ್ದು, ವಿದ್ಯೆಗೆ ಕಳಿಸುವಂಥದ್ದು, ಇಂಥದ್ದೆಲ್ಲ. ಧರ್ಮ ಕಾರ್ಯಗಳು ಕೂಡ ಆಗ್ಬೋದು, ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡುವಂಥದ್ದು, ಯೋಗ ಭಾಗ್ಯಗಳೆಲ್ಲ ಪ್ರಾಪ್ತಿಯಾಗ್ತದೆ. ಮಕರ ರಾಶಿಯನ್ನು ನೋಡೋಣ. ಮಕರ ರಾಶಿಗೆ ಈಗ ಷಷ್ಠದಲ್ಲಿ ಗುರು, ಜೂನಿನವರೆಗೆ ಉಂಟು. ನೆಗೆಟಿವ್, ಎಲ್ಲ ನೆಗೆಟಿವ್, ವೃಥಾ ನಿಷ್ಠುರಗಳು. ನಿನ್ನೆಯವರೆಗೆ ಚೆನ್ನಾಗಿದ್ದ ಮಿತ್ರ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಿಷ್ಠುರ ಬಂದೋಯ್ತು. ನಿನ್ನೆಯವರೆಗೆ ಚೆನ್ನಾಗಿದ್ದಂಥ ಒಬ್ಬ ತನ್ನ ಪಾರ್ಟ್ನರು, ಅವನು ಕೂಡ ತಿರುಗಿ ಬಿದ್ದ ಯಾವುದೋ ಸಣ್ಣ ಕಾರಣಕ್ಕೆ. ಅವನಿಗೂ ಕೂಡ ಇದೇ ಗೋಚಾರದ ಪರಿಣಾಮ ಬೀರಿರ್ಬೋದು. ಇಂಥದ್ದೆಲ್ಲ ಬರ್ಬೋದು. ಆದರೆ ಅದನ್ನು ದೊಡ್ಡದಾಗಿ ಮಾಡದೆ, ಅದರಿಂದ ಪ್ರಮಾದಗಳು ಉಂಟಾಗದಾಗೆ ನಾವು ಮೌನ ವಹಿಸಿದರೆ ಬಹಳ ಉತ್ತಮ ಅಂತೇಳಿ. ಇದು ಷಷ್ಠದ ಗುರುವಿನ ಫಲ. ಯಾಕಂದರೆ ಮುಂದೆ ಅವನು ಸಪ್ತಮಕ್ಕೆ ಬರ್ತಾನೆ, ವ್ಯವಹಾರ ಕ್ಷೇತ್ರಕ್ಕೆ ಬರ್ತಾನೆ, ಜನಪದ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಅವನು ಒಳ್ಳೆಯ ವಿಚಾರಗಳನ್ನೆಲ್ಲ ಕೊಡ್ತಾನೆ. ಈ ಕೆಟ್ಟ ಅನುಭವಗಳು, ಕೆಟ್ಟ ಸಮಸ್ಯೆಗಳು ಕೂಡ ಅದು ಒಳ್ಳೆ ನಮಗೆ ಅನುಭವಕ್ಕೆ ಬರ್ತದೆ. ಸೊ ಅಂಥ ಅನುಭವಗಳನ್ನು ಇಟ್ಕೊಂಡು ನಾವು ಸಪ್ತಮದ ಗುರು ಸಂಚಾರ ಕಾಲದಲ್ಲಿ ವ್ಯವಹಾರ ಮಾಡಬೇಕು. ಇನ್ನು ವಿವಾಹ ನಾವು ಉತ್ಸುಕರಾಗಿರುವವರಿಗೆ, ಯುವಕರಿಗಿರ್ಬೋದು, ಯುವಕರಿಗಿರ್ಬೋದು, ವಿವಾಹ ಯೋಗಗಳು ಪ್ರಾಪ್ತಿಯಾಗ್ತದೆ. ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಕಾಲದಲ್ಲಿ ಒಳ್ಳೆಯ ಇದು ಬರ್ತದೆ. ಇನ್ನು ಕರ್ಕಾಟಕ ರಾಶಿಯ ಗುರು ಏಕಾದಶ ಸ್ಥಾನಕ್ಕೆ ವೀಕ್ಷಣೆ ಮಾಡೋದ್ರಿಂದ ಬಡ್ತಿಗಳು, ಪ್ರಮೋಷನ್ಗಳು ಇಂಥದ್ದೆಲ್ಲ ಬರ್ತದೆ. ಸಾಮಾಜಿಕ ಕೆಲಸಗಳನ್ನು ಮಾಡುವವನಿಗೆ ಉನ್ನತ ಸ್ಥಾನಮಾನಗಳು, ಪಕ್ಷಗಳಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಪ್ರಗತಿಗಳು, ಇದನ್ನೆಲ್ಲ ಕೊಡುವಂಥದ್ದು. ಯಾವಾಗ ಷಷ್ಠದಲ್ಲಿರುವಾಗ ಅವನು ಪ್ರಯತ್ನ ಮಾಡಿ ಪಕ್ಷದಲ್ಲಿ ಒಳ್ಳೆ ಸ್ಥಾನ ಬೇಕು ನಿರ್ಧಾರದಲ್ಲಿ ಅವನಿಗೆ ಸಿಕ್ಕುವುದೇ ಇಲ್ಲ. ಅವನು ಸೈಲೆಂಟ್ ಆಗಿದ್ದರೆ ಸಪ್ತಮಕ್ಕೆ ಬರುವಾಗ ಸಿಗ್ತದೆ. ಇದು ಸ್ಥಿತಿ. ಇನ್ನು ಮಕರಕ್ಕೆ ಕರ್ಕರಾಶಿಯಲ್ಲಿ ಗುರು ಇರುವಾಗ ಅವನು ನೋಡುವುದು ಮಕರದ ತೃತೀಯವನ್ನು, ಸಾಧನೆಯ ಸ್ಥಾನವನ್ನು. ಆವಾಗ ಸಾಧನೆ ಮಾಡುವವರಿಗೆ, ಈ PhD ಸಂಶೋಧಕರಿಗೆ, ಇಂಥವರಿಗೆಲ್ಲ ಒಳ್ಳೆಯ ಕಾಲ. ಅವನೇನಾದರೂ ಒಳ್ಳೆಯ ಸಾಧನೆಯನ್ನೆಲ್ಲ ಮಾಡಬಹುದು. ಆಮೇಲೆ ಈಗಾಗಲೇ ತೃತೀಯದಲ್ಲಿ ಶನಿ ಇರುವಂಥದ್ದು, ಸೌಭಾಗ್ಯವನ್ನು ಕೊಡಲಿಕ್ಕೆ ಅವನು ಹರಿವಾಣ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ, ತೆಕೋ ಅಂತೇಳಿ. ಅದೇ ಸೌಭಾಗ್ಯವನ್ನು ಅವನು ಏನಾದರೂ ದುಂದು ವೆಚ್ಚಕ್ಕೆ ಖರ್ಚು ಮಾಡಿದರೆ, ಜೂಜಾಡಲಿಕ್ಕೆ, ಹೀಗೆಲ್ಲ ಮಾಡಿದರೆ, ಬೇಡದ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದರೆ ಆ ಫಲಗಳೆಲ್ಲ ಶೂನ್ಯ ಆಗ್ತದೆ.
ಇದಕ್ಕೆ ಬೇಕು ದೈವ ಭಕ್ತಿ, ಭಕ್ತಿ ಶ್ರದ್ಧೆಗಳು, ತಾಳ್ಮೆ, ಸಂಯಮಗಳು ಎಲ್ಲ ಬೇಕು ಅಂತ ಹೇಳ್ತದೆ. ಇದು ಮಕರ ರಾಶಿಗೆ 2026 ಡಿಸೆಂಬರ್ವರೆಗೆ ಇರುವಂತಹ ಫಲಗಳು. 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಅದು ಶನಿಯ ತ್ರಿಕೋಣ ಕ್ಷೇತ್ರ, ರಾಜಪೀಠ, ಅದು ತುಂಬ ಒಳ್ಳೆ ರಾಶಿ ಅದು. ಆ ಕುಂಭರಾಶಿಗೆ ಈಗ ಪಂಚಮದಲ್ಲಿ ಗುರು ಇರುವಂಥದ್ದು. ಯಾರೋ ತುಂಬ ಪ್ರಯತ್ನ ಮಾಡ್ತಾ ಇದ್ದರೆ, ಮಕ್ಕಳ ಅಪೇಕ್ಷೆ ಮಾಡ್ತಾ ಇದ್ದರೆ ಈಗಾಗಲೇ ಆಗಿರ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವಂಥ ಜಾಗ್ರತೆ ಬೇಕು. ಪ್ರಿಮೇಚೂರ್ ಬೇಬಿ ಬರ್ಬೋದು, ಅಥವಾ ಏನಾದರೂ ಇದು ಪ್ರೆಗ್ನೆನ್ಸಿಯಲ್ಲಿ ಸಮಸ್ಯೆಗಳು ಬರ್ಬೋದು. ಇದಕ್ಕೆಲ್ಲ ಆಹಾರ ನಿಯಮಗಳೆಲ್ಲ ಬೇಕು. ಇನ್ನು ತಜ್ಞ ವೈದ್ಯರುಗಳ ಸಂಪರ್ಕಗಳಲ್ಲಿ ನಿರಂತರವಾಗಿರಬೇಕು. ಇದನ್ನೆಲ್ಲ ಮಾಡಿಕೊಂಡಿರಬೇಕು. ಇನ್ನು ಮಕ್ಕಳ ವಿಚಾರದಲ್ಲಿ ಈಗಾಗಲೇ ಮಕ್ಕಳಿದ್ದವರಿಗೆ, ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ಖರ್ಚುಗಳು ಇದೆಲ್ಲ ಆಗ್ತದೆ. ಕುಂಭರಾಶಿಗೆ ಪಂಚಮದಲ್ಲಿ ಗುರು, ಅವನು ಏಕಾದಶ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಇವರಿಗೂ ಅಷ್ಟೇ ಒಳ್ಳೆ ಸಮಾಜದಲ್ಲಿ ಪ್ರಶಸ್ತಿ, ಸನ್ಮಾನಗಳು, ಉನ್ನತ ಸ್ಥಾನಮಾನಗಳು ಇದೆಲ್ಲ ಸಿಕ್ಕುವಂಥದ್ದು. ಮುಂದಕ್ಕೆ ಅವನು ಷಷ್ಠಕ್ಕೆ ಬರ್ತಾನೆ, ಜೂನ್ ನಂತರ ಷಷ್ಠಕ್ಕೆ ಬರ್ತಾನೆ. ಷಷ್ಠಕ್ಕೆ ಬಂದಾಗ ನೆಗೆಟಿವಿಟಿ ಜಾಸ್ತಿ, ತೊಂದರೆಗಳು ಜಾಸ್ತಿ. ಸಿಕ್ಕಿದ ಉನ್ನತ ಸ್ಥಾನವನ್ನು ಉಳಿಸಿಕೊಳ್ಳುವಂಥದ್ದು, ನಿಭಾಯಿಸುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಅಲ್ಲಿ ಪ್ರತ್ಯಕ್ಷ ಆಗ್ತದೆ. ಅಲ್ಲಿಯೂ ಕೂಡ ತಾಳ್ಮೆ ಸಂಯಮದಿಂದ ವರ್ತನೆ ಮಾಡಿದರೆ ಇದನ್ನೆಲ್ಲ ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇನ್ನು ಕುಂಭರಾಶಿಗೆ ಕರ್ಕದಲ್ಲಿದ್ದಂತಹ ಗುರು ಅವನು ವೀಕ್ಷಣೆ ಮಾಡುವಂಥದ್ದು ಕರ್ಮಸ್ಥಾನವನ್ನು. ಉದ್ಯೋಗದಲ್ಲಿ ಇರುವವರಿಗೆ ಅಥವಾ ಉದ್ಯೋಗ ನಿರೀಕ್ಷೆ ಮಾಡುವವರಿಗೆ ಉದ್ಯೋಗ ಸಿಗ್ತದೆ. ಜೂನ್ ನಂತರ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಆಮೇಲೆ ಉದ್ಯೋಗದಲ್ಲಿ ಇದ್ದವರಿಗೆ ಎಲ್ಲಿಯೂ ಬೇರೆ ಕಡೆ ವರ್ಗಾವಣೆ ಬೇಕು, ವಿದೇಶಕ್ಕೆ ಹೋಗಬೇಕು, ಜಲರಾಶಿಯಲ್ಲಿರುವುದು ಅವನ ಕರ್ಮಕ್ಷೇತ್ರ, ಅವನು ವಿದೇಶಕ್ಕೆ ಹೋಗುವಂಥ ವಿದೇಶ ಪ್ರಯಾಣ ಯೋಗಗಳು ಇದೆಲ್ಲ ಪ್ರಾಪ್ತಿ ಆಗ್ತದೆ. ಇನ್ನು ಅವನು ನೋಡುವಂಥದ್ದು ದ್ವಿತೀಯ ಸ್ಥಾನವನ್ನು ನೋಡುವಂಥದ್ದು, ಕುಂಭದ ದ್ವಿತೀಯ ಸ್ಥಾನ. ಕರ್ಕದಲ್ಲಿದ್ದುಕೊಂಡು 9ನೇ ಮನೆಯನ್ನು ನೋಡ್ತಾನೆ. ಅಲ್ಲಿ ಏನು ಫಲ ಕೊಡ್ತಾನೆ ಅಂತ ಹೇಳಿದ್ರೆ ಸಾಕಷ್ಟು ಹಣ, ಧನ ಸಂಗ್ರಹ ಆಗುವಂಥದ್ದು, ಹಣಕ್ಕೆ ಕೊರತೆ ಇಲ್ಲದೆ ಆಗುವಂಥದ್ದು, ಇಂಥದ್ದನ್ನೆಲ್ಲ ಕೊಡ್ತಾನೆ. ಆಮೇಲೆ ಕೌಟುಂಬಿಕ ಸಮಸ್ಯೆಗಳಿದ್ದಾಗ ಅದಕ್ಕೆ ನಿವಾರಣೆಗೆ ಪ್ರೇರಣೆ ಕೊಡ್ತಾನೆ. ಇಂಥ ಸತ್ಫಲಗಳನ್ನು 2026 ಡಿಸೆಂಬರ್ವರೆಗೆ ಅವನು ಕೊಡಲಿಕ್ಕಿದ್ದಾನೆ. ಕೊನೆಯದಾಗಿ ಮೀನರಾಶಿಯ ವಿಚಾರವನ್ನು ಮಾತಾಡೋಣ. ಮೀನರಾಶಿ ಪ್ರಕೃತಿಯ ಮೋಕ್ಷ ರಾಶಿ ಆಗ್ತದೆ, ಪ್ರಕೃತಿ ಕುಂಡಲಿಯ ಮೋಕ್ಷ ರಾಶಿ ಆಗ್ತದೆ, ಮೇಷದಿಂದ ಮೀನದವರೆಗೆ. ಆಗ ಮೀನರಾಶಿಗೆ ಈಗಾಗಲೇ ಚತುರ್ಥದಲ್ಲಿ ಗುರು ಇರುವಂಥದ್ದು. ಗೃಹ ಭಾಗ್ಯ, ಮನೆಯ ಭಾಗ್ಯವನ್ನು ಕೊಡ್ತಾನೆ. ಹಾಗೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಅವನು. ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಸಾಮಾನ್ಯವಾಗಿ ಒಂದು ಯೋಚನೆ ಉಂಟು, ಮನೆ ತಗೊಳ್ಬೋದು, ಆದರೆ ತುಂಬ ಸಾಲ ಆಗ್ತದೆ ಅಂತ ಹೇಳಿಕೊಂಡು ಅದನ್ನು ಬಿಟ್ಟು ಬಿಡ್ತಾನೆ. ಇಲ್ಲ, ಸಾಲ ಆದರೂ ಪರವಾಗಿಲ್ಲ, ನನಗೆ ಮನೆ ಬೇಕೇ ಬೇಕು ಇದು ಹೇಳುವನು ಸಕ್ಸಸ್ ಆಗ್ತಾನೆ. ಈ ಮೊದಲು ಚಿಂತನೆ ಮಾಡಿದವರು ಅವರಿಗೆ ಮನೆಯೂ ಇಲ್ಲ, ಯಾವುದೂ ಇಲ್ಲ, ಮತ್ತು ಇದ್ದ ಹಣ ಅದು ವ್ಯಯ ಆಗಿ ಹೋಗ್ತದೆ. ಯಾಕೆಂದರೆ ಅವನು ನೋಡುವಂಥದ್ದು ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. 4 ಜೂನಿನವರೆಗೆ ಕೆಲಸ, ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಪರಿವರ್ತನೆಗಳು, ಉದ್ಯೋಗದಲ್ಲಿ ವರ್ಗಾವಣೆಗಳು ಇದೆಲ್ಲ ಆಗುವಂಥದ್ದು ಕಾಲ. ನಂತರ ಅವನು ಜೂನಿನ ನಂತರ ಪಂಚಮ ಸ್ಥಾನಕ್ಕೆ ಬರ್ತಾನೆ, ಕರ್ಕಾಟಕಕ್ಕೆ. ಆವಾಗ ವಿವಾಹ ಆದವರಿಗೆ, ಪುತ್ರಾಕಾಂಕ್ಷಿಗಳಿಗೆ, ಅವರಿಗೆಲ್ಲ ಪುತ್ರ ಯೋಗ ಪ್ರಾಪ್ತಿ, ಮಕ್ಕಳ ಯೋಗ, ಸಂತಾನ ಪ್ರಾಪ್ತಿ ಯೋಗಗಳೆಲ್ಲ ಬರ್ತದೆ. ಇಲ್ಲಿಯೂ ಕೂಡ ನಾನು ಹೇಳುವುದು ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಗುರುವಿನ ಈ ಅತಿಚಾರ ಹುಚ್ಚು ಸಂಚಾರದ ಕಾಲದಲ್ಲಿ ಏರುಪೇರುಗಳೆಲ್ಲ ಆಗ್ತದೆ. ಒಮ್ಮೆ ಪ್ರೆಗ್ನೆನ್ಸಿ ಆಗೋದು, ಮತ್ತು ಮನೆ ಇಲ್ಲ ಅಂತೇಳಿ ಆಗೋದು, ಅದು ಹೋಗ್ತದೋ ಅಂತೇಳಿ ಆಗೋದು, ಈ ರೀತಿಯ ಭಯಗಳನ್ನೆಲ್ಲ ತರಬಹುದು. ಇದಕ್ಕೆಲ್ಲ ನಾವು ಪ್ರಾರ್ಥನೆಗಳು, ಉತ್ತಮ ತಜ್ಞ ವೈದ್ಯರ ಸಲಹೆಗಳು, ಆಮೇಲೆ ಧೈರ್ಯಂ ಸರ್ವತ್ರ ಸಾಧನಂ, ಏನಾಗುವುದಿಲ್ಲ ನನಗೆ ಬಂದೇ ಬರ್ತದೆ ಎಂದು ಹೇಳುವಂಥದ್ದು. ಜ್ಯೋತಿಷ್ಯರೊಬ್ಬರು ಹೇಳಿದ್ದಾರೆ, ನಾನು ನಂಬಿದ್ದೇನೆ, ನಾನು ದೇವರನ್ನು ನಂಬಿದ್ದೇನೆ, ನಮ್ಮ ಗುರುಗಳನ್ನು ನಂಬಿದ್ದೇನೆ, ಖಂಡಿತ ನನಗೆ ಆಗ್ತದೆ ಎಂದು ಹೇಳುವಂಥದ್ದು ಇದ್ದರೆ ಅದಕ್ಕಿಂತ ದೊಡ್ಡ ಧೈರ್ಯ ಬೇರೆ ಯಾವುದೂ ಇಲ್ಲ. ಅದು ಸಕ್ಸಸ್ ಆಗ್ತದೆ. ಪಂಚಮ ಸ್ಥಾನಕ್ಕೆ ಬಂದಾಗ ಆ ಫಲವನ್ನು ಕೊಡ್ತಾನೆ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ, ಕರ್ಕಾಟಕ ರಾಶಿ ಪಂಚಮ ಸ್ಥಾನ ಆಗ್ತದೆ. ಅಲ್ಲಿಂದ ಜನ್ಮ ಲಗ್ನವನ್ನು ನೋಡ್ತಾನೆ ಅವನು, ಜನ್ಮ ರಾಶಿಯನ್ನು ನೋಡಿದಾಗ, ಜನ್ಮ ರಾಶಿಯಲ್ಲಿದ್ದಾಗ ಜನ್ಮೇ ಗುರು ದುಃಖದಾಯಕ ಅಂತ ಹೇಳಿದ್ರು, ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡಿದಾಗಲೂ ಅದೇ ಫಲವನ್ನು ಹೇಳಬೇಕಾಗ್ತದೆ.
ಆದರೆ ದುಃಖದ ಸ್ವರೂಪಗಳು ಬೇರೆ ಬೇರೆ ಇರ್ತದೆ. ಮಕ್ಕಳ ವಿಚಾರದಲ್ಲಿ ಚಿಂತೆ ಇರ್ಬೋದು. ಯಾಕೆಂದರೆ ನಾನು ಪಂಚಮ ಸ್ಥಾನದಲ್ಲಿ ಇದ್ದುಕೊಂಡು ನೋಡುದು, ಮಗು ಸರಿ ಓದುವುದಿಲ್ಲ. ನಮ್ಮಲ್ಲಿ ತುಂಬ ಜನ ಕೇಳ್ತಾರೆ, ತುಂಬ ಹುಷಾರಿದ್ದ, ಈಗ ಓದುವುದೇ ಇಲ್ಲ. ಇದೊಂದು ಕಾಲ ಪರಿವರ್ತನೆಗಳು, ಬದಲಾವಣೆಗಳಾಗ್ತದೆ. ಅದಕ್ಕೆ ಮಕ್ಕಳಿಗೆ ಹೊಡೆಯುವುದು, ಬಡಿಯುವುದು, ಯಾವುದ್ಯಾವುದೋ ಪೂಜೆ ಹೋಮಗಳನ್ನೆಲ್ಲ ಮಾಡೋದು, ಇದೆಲ್ಲ ಮಾಡಿದರೆ ಅದು ಇದ್ದದನ್ನು ಹಾಳು ಮಾಡಿಕೊಂಡಾಗ ಆಗ್ತದೆ. ಸ್ವಲ್ಪ ಸಮಯ ಆಗಿರ್ತದೆ, ಅದು ನಂತರ ಅದು ಸರಿ ಆಗ್ತದೆ. ಅವರನ್ನು ಅಷ್ಟು ಅಂತಹ ರೀತಿಯಲ್ಲಿ ಅವರು ಲಾಲನೆ ಪಾಲನೆ ಮಾಡಬೇಕು. ಒಂದು ವಿಚಾರ ಉಂಟು, ಮಕ್ಕಳನ್ನು ಒಳ್ಳೆಯದು ಮಾಡುವವರು ನಾವೇ, ಹಾಳು ಮಾಡುವವರು ನಾವೇ. ಸುಮಾರು 12 ವರ್ಷದವರೆಗೆ ಮಕ್ಕಳು ಇಮಿಟೇಟ್ ಮಾಡೋದು. ನಾವು ಮಕ್ಕಳಿಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದಬೇಕು ಅಂತ ಹೇಳ್ತೇವೆ, ನಾವು ಮಾತ್ರ ಹಾಸಿಗೆಯಲ್ಲಿ ಮುಸುಕಾಕಿ ಮಲ್ಕೊಂಡಿರ್ತೇವೆ. ಇಲ್ಲ, ನಾವು ಕೂಡ 5 ಗಂಟೆಗೆ ಎದ್ದು ನಮ್ಮ ಕೆಲಸಗಳೇನುಂಟು ಅದನ್ನೆಲ್ಲ ಮಾಡಿಕೊಂಡು, ಅದು ಕೂಡ ಒಳ್ಳೆಯ ಲಾಭವೇ ಅಲ್ಲ. ಆ ಕಡೆ ಮಗುವಿನ ಓದು ಆಯಿತು, ಈ ಕಡೆ ನಮ್ಮ ಕೆಲಸವು ಬೇಗ ಬೇಗ ಮುಗೀತದೆ. ಆವಾಗ ಮಗುವಿಗೆ ಕೂಡ ಉತ್ಸಾಹ ಬರ್ತದೆ. ಅದು ಬಿಟ್ಟು ಮಗುವಿಗೆ ಜೋರು ಮಾಡೋದು, ಹೊಡೆಯುವುದು, ಇದೆಲ್ಲ ಮಾಡಿದರೆ ಇದ್ದದ್ದು ಹೋಯಿತು ಮದ್ದಿನ ಗುಣದಿಂದ ಅಂಥೇಳಿ. ಹಾಗೆ ಆಗಬಾರ್ದು. ಹಾಗೆ ಕರ್ಕರಾಶಿಗೆ ಬಂದಾಗ ಕರ್ಕರಾಶಿಯ ಫಲ ಅದು, ಆ ಚಿಂತನೆಯನ್ನು ಕೊಡುವಂಥದ್ದು, ಆ ದುಃಖವನ್ನು ಕೊಡುವಂಥದ್ದು. ಇನ್ನು ಕರ್ಕರಾಶಿಗೆ ಬಂದಾಗ ಅಷ್ಟಮವನ್ನು ನೋಡ್ತಾನೆ, ಇದು ನವಮಸ್ಥಾನ ಭಾಗ್ಯಸ್ಥಾನವನ್ನು ನೋಡ್ತಾನೆ. ಭಾಗ್ಯಸ್ಥಾನವನ್ನು ನೋಡಿದಾಗ ಭಾಗ್ಯಗಳು ಉತ್ಪತ್ತಿಯಾಗಲಿಕ್ಕೆ ಶುರುವಾಗ್ತದೆ. ಹಿರಿಯರ ಭಾಗ್ಯಗಳು, ಹಿರಿಯರ ಭೂಮಿ ಭಾಗ್ಯಗಳು, ಹಿರಿಯರಿಂದ ಬರುವಂಥದ್ದು ಏನಾದರೂ ಪಿತ್ರಾರ್ಜಿತಗಳು, ಇಂಥದ್ದೆಲ್ಲ ಸಿಗುವಂಥದ್ದು. ಸತ್ಕರ್ಮಗಳನ್ನು ಮಾಡುವಂಥದ್ದು, ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು, ಇಂಥದ್ದೆಲ್ಲ ಪ್ರಾಪ್ತಿಯಾಗ್ತದೆ. ಯಾವ ಪ್ರಾಪ್ತಿಯನ್ನು ಕೂಡ ನಾವು ಅದಕ್ಕೆ ತಕ್ಕಂತೆ ಅದಕ್ಕೊಂದು ನಿಯಮ ಇರ್ತದೆ, ಆ ನಿಯಮ ಪ್ರಕಾರ ಪಾಲನೆ ಮಾಡಿದರೆ ಯಾವ ಪ್ರಾಪ್ತಿಯೂ ಕೆಟ್ಟದ್ದಲ್ಲ. ನಾವು ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂತೇಳಿ ಹೋಗುವಂಥದ್ದು ಯೋಗ ಉಂಟು, ಅಥವಾ ತಿರುಪತಿಗೆ ಹೋಗುವಂಥದ್ದು ಯೋಗ ಉಂಟು. ಅಲ್ಲಿ ಹೋಗಿ ಭಕ್ತಿ ಶ್ರದ್ಧೆಯನ್ನು ಹೊರಳಾಡಿಕೊಂಡು ಹೋಗುವವರಿದ್ದಾರೆ, ದೇವರ ಎದುರು ಕೂತು ಧ್ಯಾನ ಮಾಡುವವರಿದ್ದಾರೆ. ಇನ್ನು ತಿರುಪತಿಗೆ ಹೋಗಿ ದೇವರಲ್ಲೇ ನೋಡಿ ಆಯಿತು, ಇನ್ನೊಂದು ಸ್ವಲ್ಪ 60 ಹಾಕೋಣ ಅಂತೇಳಿ ಹೋಗುವವರು ಇರ್ತಾರೆ. ಅದೆಲ್ಲ ಮಾಡಿದರೆ ನಮ್ಮ ಫಲವನ್ನು ನಾವೇ ಹಾಳು ಮಾಡಿಕೊಂಡಾಗ್ತದೆ. ಅಥವಾ ಈಗೆಲ್ಲ ಇದು ಫೇರ್ ಕ್ಯಾಂಪ್ ಎಲ್ಲ ಉಂಟು, ಅದನ್ನು ಮಾಡಿಕೊಂಡು ಆ ಥರ ಎಂಜಾಯ್ ಮಾಡುವವರು ಇರ್ತಾರೆ. ಗೋವಾದಲ್ಲಿ ನಡೆದ ದುರಂತದಾಗಿ ದುರಂತ ಬರ್ಬೋದು. ಈಗ ಮೀನರಾಶಿಯವರಿಗೆ ಅವನು ನೋಡುವುದು ದುಃಖ ಸ್ಥಾನವನ್ನು ನೋಡುವುದು, ಜನ್ಮವನ್ನು ನೋಡುವುದು, ಆ ರೀತಿಯ ದುಃಖಗಳನ್ನೆಲ್ಲ ಅನುಭವಿಸಬೇಕಾಗಿ. ಹಾಗೆ ಪ್ರೇರಣೆ ಕೊಡುವುದು ಅವನೇ, ಅನುಭವ ಆಗುವಂತೆ ಮಾಡುವುದು ಅವನೇ, ಎಲ್ಲವೂ ಅವನೇ. ಅದು ಅವನೇ ಅಂತ ಹೇಳಿದ್ರೆ ಯಾರು? ನಾವೇ ದೇವರದಲ್ಲಿ ತಿಳ್ಕೊಳ್ಳಿ. ಪ್ರೇರಣೆ ಕೊಡುವುದು ಮಾಡುವುದು ನಾವೇ, ಕರ್ಮ ಮಾಡುವುದು ನಾವೇ, ದುರಂತಗಳನ್ನು ತಂದುಕೊಳ್ಳುವುದು ನಾವೇ. ಹಾಗಾಗಿ ದೇವರು ಬೇರೆ ಹೊರಗೆ ಇಲ್ಲ, ನಮ್ಮೊಳಗಿದ್ದಾನೆ, ನನ್ನೊಳಗೆ ದೇವರಿದ್ದಾನೆ ಅಂತ ಹೇಳಿಕೊಂಡು. ಯಾವಾಗ ನಮ್ಮಲ್ಲಿ ನಮ್ಮ ದೇಹದೊಳಗೆ ದೇವರಿದ್ದಾನೆ ಅಂತ ಹೇಳುವಂಥದ್ದೊಂದು ಭಾವನೆ ಬಂದಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸ್ವಲ್ಪ ಕೂಡ ನೋವಾಗದಾಗಿ ಇದು ಮಾಡ್ತೇವೆ. ಒಂದು ಮಗುವನ್ನು ನೀವು ಕೈಯಲ್ಲಿ, ಸಣ್ಣ ಮಗುವನ್ನು ಕೈ ಇಟ್ಕೊಂಡು ಹೋಗ್ತೀವಿ, ಭಾಳ ಜಾಗ್ರತೆಯಲ್ಲಿ ನಡೀತೀರಿ. ಯಾಕೆಂದೇಳಿ ನಾವು ಅಲ್ಲಿ ಕಲ್ಲು ಮುಳ್ಳುಗಳೆಲ್ಲ ಬಂದರೆ ಅಥವಾ ಹೊಂಡಗಳಿಗೆಲ್ಲ ಬಿದ್ದರೆ ಮಗುವಿಗೆ ಪೆಟ್ಟಾದೀತು ಅಂತೇಳಿ. ಅದೇ ರೀತಿಯಲ್ಲಿ ಭಗವಂತನನ್ನು ನಾವು ಇಲ್ಲಿ ಇರಿಸಿಕೊಂಡಾಗ ಆ ಭಗವಂತನಿಗೆ ಸರಿಯಾಗಿ ನಾವು ನಡೀತೇವೆ. ಇದು ಆಧ್ಯಾತ್ಮಿಕ ಪ್ರವಚನ ಅಲ್ಲ, ಇದು ವಾಸ್ತವ. ಈ ವಾಸ್ತವವನ್ನೇ ಆಧ್ಯಾತ್ಮಿಕ ಅಂತ ಹೇಳಿದ್ರು. ಸೊ ಇಂಥದ್ದೆಲ್ಲ ನಾವು ಗೋಚಾರದಲ್ಲಿ ಇರುವಂತಹ ದುಷ್ಫಲಗಳನ್ನು ನಾವೇ ನಾಶ ಮಾಡಿಕೊಳ್ಳಿ ಆಗ್ತದೆ, ಸತ್ಫಲಗಳನ್ನು ವೃದ್ಧಿ ಮಾಡಿಕೊಳ್ಳಿ ಆಗ್ತದೆ. ವ್ಯತಿರಿಕ್ತವಾದಾಗ ದುಷ್ಫಲಗಳನ್ನು ವೃದ್ಧಿ ಮಾಡಿಕೊಳ್ಳಿಕ್ಕಾಗ್ತದೆ, ಸತ್ಫಲಗಳನ್ನು ನಾಶ ಮಾಡಿಕೊಳ್ಳಿಕ್ಕಾಗ್ತದೆ. ಆವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಮೊದಲು ಓಡುದು ಜ್ಯೋತಿಷರಲ್ಲಿಗೆ. ಹಾಗಾಗಿ ವೀಕ್ಷಕರು ಎಲ್ಲರಿಗೂ ನಂದೊಂದು ಸಲಹೆ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕಿಂತಲೂ ಮಿಗಿಲಾಗಿ ತಾಳ್ಮೆ ಸಂಯಮ ಬೇಕು ಅಂತ ಹೇಳಿಕೊಂಡು, ಈ ತಾಳ್ಮೆ ಸಂಯಮ ಕಳ್ಕೊಂಡು ತೊಂದರೆಗಳು ಬಂದಾಗ ನಾವು ಮೊದಲು ಓಡುದು ಆಯಾಯ ತೊಂದರೆಗಳ ತಜ್ಞರಲ್ಲಿಗೆ ಓಡುದು. ಈಗ ನಾವು ಜ್ಯೋತಿಷರಲ್ಲಿಗೆ ಓಡುದು, ಅವರು ಎಲ್ಲಿ ನೋಡ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ತಾರೆ, ಅವನ ಹತ್ರ ಎಷ್ಟು ಹಣ ಉಂಟು ಅಂತ ಹೇಳಿಕೊಂಡು. ನಾನು ಜ್ಯೋತಿಷರನ್ನು ದೂರುವುದು ಅಂತ ಹೇಳಿ ಅಲ್ಲ, ಅದು ಅವರ ವೃತ್ತಿ, ಅದು ಅವರ ವ್ಯೂ, ಅದು ಅವರು ಆ ರೀತಿಯಲ್ಲಿ ಹೇಳ್ತಾರೆ. ಅವನು ಪೂಜೆಗಳನ್ನು ಯಾವುದನ್ನು ಹೇಳ್ತಾನೆ ಅದನ್ನು ಮಾಡ್ತಾನೆ. ನೀವು ವೈದ್ಯರಲ್ಲಿಗೆ ಹೋದರೆ ಅವರ ವ್ಯೂನಲ್ಲಿ ಅವರು ನೋಡ್ತಾರೆ, ಅವರು ಒಂದಷ್ಟು ಪರಿಹಾರಗಳನ್ನು ಹೇಳ್ತಾರೆ. ವಕೀಲರಲ್ಲಿ ಹೋದರೆ ವಕೀಲರು ಇನ್ನೊಂದು ರೀತಿಯ ಪರಿಹಾರಗಳನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದರು, ನಮ್ಮ ದೇಹವನ್ನು ನಾವೇ ಸರಿಯಾಗಿ ನೋಡಿಕೊಳ್ಳದಿದ್ದರೆ ಇನ್ನೊಬ್ಬನಿಗೆ ಸಮರ್ಪಣೆ ಮಾಡುವಂಥ ಅವಕಾಶಗಳು ಬರ್ತದೆ ಅಂತೇಳಿ. ನಾವು ಸರಿಯಾಗಿ ನೋಡಿಕೊಂಡ್ರೆ ಇನ್ನೊಬ್ಬನಿಗೆ ಸಮರ್ಪಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮ ದೇಹವನ್ನು ಎತ್ತಿಕೊಂಡು ಹೋಗಿ ಡಾಕ್ಟರ್ ಕೈಯಲ್ಲಿ ಕೊಟ್ಟು ಬಿಡುವುದು.
ನೋಡಿ ಡಾಕ್ಟ್ರೆ ಈ ಥರ ಆಗಿದೆ, ಒಮ್ಮೆ ಚೆಕ್ ಮಾಡಿ ಅಂತ ಹೇಳಿ ಅವರು ಅವರಿಗೆ ಬೇಕಾದಾಗ ಮಾಡ್ತಾರೆ. ಅವ್ರು ಹೇಳಿದ್ದನ್ನೇ ನಾವು ಮಾಡಬೇಕಾಗ್ತದೆ. ಸೊ ಅಂತಹ ಒಂದು ಸ್ಥಿತಿಗಳು ಬರಬಾರ್ದು ಅಂತ. ಅದು ಬರದೇ ಇರಬೇಕಿದ್ರೆ ಕೆಲವು ನಿಯಮಗಳು, ಮಾನವತಾ ನಿಯಮಗಳಿವೆ, ಅದನ್ನೆಲ್ಲ ಮಾಡಿಕೊಂಡು ಬಂದರೆ ಸರಿ ಆಗ್ತದೆ. ನಾವು ನಮ್ಮಲ್ಲಿ ಒಂದು ಸ್ವಭಾವ ಉಂಟು, ಒಂದು ಸಣ್ಣ ಒಣ ಪ್ರತಿಷ್ಠೆಗಳೆಲ್ಲ ಬರ್ತದೆ. ನಾವೇನು ಮಾಡ್ತೇವೆ ಅಂದರೆ ಒಬ್ಬನಿಗೆ ಹರಟು ಮಾಡ್ತೇವೆ. ಹರಟು ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನನ್ನಲ್ಲಿ ಸ್ವಲ್ಪ ನಾನು ಕಲ್ತಿದ್ದೇನೆ, ವಿದ್ಯೆ ಉಂಟು ನನ್ನ ಹತ್ರ. ಪಾಪ ಅವನಿಗೆ ಆ ಹತ್ರ ವಿದ್ಯೆ ಇಲ್ಲ. ನನಗೆ ಎಷ್ಟೋ ಸಲ ಫೋನುಗಳು ಬರ್ತದೆ. ಫೋನ್ ಬಂದು ಒಂದು ಸಲ ನನಗೆ ಅವನಿಗೆ ಅನ್ನೋದು ಬೈದು ಬಿಡು ಅಂತೇಳಿ ಕಾಣ್ತದೆ. ತಕ್ಷಣ ಇನ್ನೊಂದು ಮನಸ್ಸು ಬರ್ತದೆ, ಅವನಿಗೆ ಗೊತ್ತಿಲ್ಲದಕ್ಕಲ್ಲ ನನ್ನ ಹತ್ರ ಕೇಳುವುದು, ಗೊತ್ತಿದ್ದವ್ರ ಹತ್ರ ಬರುವುದು ಅದಕ್ಕೆ ಅಲ್ಲ ಅವನು. ಆವಾಗ ನಾನೇನು ಕೋಪ ಮಾಡಿಕೊಂಡ್ರೆ ಅವನ ಹತ್ರ, ಅವನಿಗೆ ನೋವು ಮಾಡಿದರೆ, ಈ ರೀತಿಯ ಭಾವನೆಗಳು ನಮ್ಮ ಹತ್ರ ಉತ್ಪತ್ತಿ ಆಗ್ತದೆ. ಅದು ನನಗೆ ದೇವರು ಕೊಡುವಂಥ ಒಳ್ಳೆಯ ಫಲ. ನಾನು ನಂಬಿದ ದೇವರು ನನಗೆ ಕೊಡುವಂಥ ಕೊಟ್ಟಂತಹ ವರ ಅದು ಅಂತೇಳಿ ತಿಳ್ಕೊಳ್ತೇನೆ. ಹಣ ಅಲ್ಲ, ಐಶ್ವರ್ಯ ಅಲ್ಲ, ಪ್ರೀತಿ, ಅದು ದೇವರು ಕೊಡುವಂಥದ್ದು. ಇಂಥದ್ದೆಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಇಂಥದ್ದೇ ಮನೋಭಾವನೆಗಳು ಬಂದರೆ ಒಳ್ಳೇದಾಗ್ತದೋ ಅಂತ ಕೇಳಲಿಕ್ಕಿಲ್ಲ. ಇವತ್ತೇನೋ ಕಷ್ಟ ಬರ್ಬೋದು, ನಾಳೆ ಸುಖ ಸಿಗ್ತದೆ. ಮೋದಿಯವರೊಂದು ಮಾತು ಹೇಳಿದರು, ಮೋದಿಯವರು ನಿಮಿತ್ತ ಮಾತ್ರ, ಆ ಚಲೇ ಯಾ ನ ಚಲೇ ದುನಿಯಾ ಚಲ್ತಿ ರಹತಿ ಅಂತೇಳಿ. ನೀವು ನಡೆಯದಿವು, ಪ್ರಪಂಚ ಹೋಗ್ತಾ ಇರ್ತದೆ. ಅದನ್ನೇ ಕೃಷ್ಣ ಇನ್ನೊಂದು ರೂಪದಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತೇಳಿ, ಪ್ರತಿ ಯುಗದಲ್ಲಿ ಕೂಡ ಸಂಭವ ಇದು ಆಗ್ತಾ ಇರ್ತದೆ ಅಂತೇಳಿ. ಇದೆಲ್ಲ ನಾವು ನೋಡಿ ತಿಳ್ಕೊಂಡಂತಹ ವಿಚಾರಗಳು. ಹಾಗೆಂದೇಳಿ ವೈರಾಗ್ಯ ಬರಬಾರ್ದು. ವೈರಾಗ್ಯ ಬಂದರೆ ಪ್ರಪಂಚ ನಡೆಯುವುದಿಲ್ಲ. ನೀವು ನೋಡ್ತಾ ಇರ್ಬೋದು, ಯಾವುದೋ ನಮ್ಮ ಸಂಬಂಧಿಕರ ಮಿತ್ರರ ಅವರನ್ನು ಸ್ಮಶಾನಕ್ಕೆ ತೊಗೊಂಡೋಗಿ ಸುಟ್ಟು ಬರ್ತೇವೆ. ಆವಾಗ ನಾವು ನಮ್ಮವ್ರಿಗೆ ಮಾತಾಡಿಕೊಳ್ತೇವೆ, ಎಂತ ಉಂಟು ಮಾರ್ಯಾರ ಜೀವನ, 4 ದಿವಸದ ಬಾಳುವೆ, ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಇಲ್ಲಿ ಜಗಳ ಅಂತ ಹೇಳಿಕೊಂಡು ಹೇಳ್ತಾರೆ. ಅದು ಶಾಶ್ವತವಾಗಿ ಉಳಿದ್ರೆ ನಮಗೆ ಮಕ್ಕಳು ಬೇಕೋ, ಮನೆ ಬೇಕೋ, ಯಾವುದು ಬೇಡ, ಒಂದು ಕ್ಷಣಕ್ಕೆ ಬಂದು ಹೋಗ್ತದೆ. ಈ ರೀತಿಯ ಒಂದು ಮನುಷ್ಯನ ದೇಹ ರಚನೆ, ಜೆನೆಟಿಕ್ ಬಿಹೇವಿಯರ್, ಅದರಲ್ಲಿ ಕಾಮಾದಿ ಷಡ್ಗುಣಗಳು 6 ಗುಣಗಳಿರ್ತವೆ. ಅದನ್ನು ಬಿಡಬೇಕು ಅಂತ ಹೇಳಲಿಲ್ಲ, ನಿಯಂತ್ರಿಸಿಕೊಳ್ಳಬೇಕು. ಸಿಟ್ಟು ಬೇಡ ಅಂತೇಳಿ ಯಾರು ಹೇಳಿದರು? ಸಿಟ್ಟು ಬೇಕು, ಎಲ್ಲವೂ ಬೇಕು, ಬೇಕಾದಲ್ಲಿ ಬೇಕಾದಾಗೆ ಪ್ರಯೋಗಿಸಬೇಕು. ಇದನ್ನೆಲ್ಲ ಕೊಡುವಂಥದ್ದು ಗ್ರಹಗಳ ಕಿರಣಗಳು, ನಮ್ಮ ಮೇಲೆ, ಪ್ರಪಂಚದ ಮೇಲೆ ಬೀರುವಂತಹ ಆ ಕಿರಣಗಳು. ಒಬ್ಬನ ಹತ್ರ ಮತ್ಸರವೇ ಜಾಸ್ತಿ ಉಂಟು, ಅದೇ ಜಾಸ್ತಿ ಆಗ್ತದೆ. ಮತ್ತೊಬ್ಬನ ಹತ್ರ ತಾಳ್ಮೆಯೇ ಉಂಟು, ತಾಳ್ಮೆಯೇ ಜಾಸ್ತಿ ಆಗ್ತದೆ. ಆವಾಗ ಅವರ ಸಿದ್ಧಾಂತಗಳಲ್ಲಿ ಕೆಲಸ ಮಾಡುತ್ತದೆ. ಕೆಲವು ಸಿದ್ಧಾಂತದಲ್ಲಿ ಉಂಟು, ಹೊಡಿ ಬಡಿ ಅಂತೇಳಿ ಸಿದ್ಧಾಂತ ಉಂಟು, ಅಂಥದ್ದು ಉಂಟು. ಕತ್ತಿ ಹಿಡ್ಕೊಂಡೇ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಉಂಟು. ನನ್ನ ಧರ್ಮವನ್ನು ಒಪ್ಪಿಕೋ, ಇಲ್ಲದೆ ಕಡಿತೇನೆ ಅಂತೇಳಿ, ಅದೇ ವೃದ್ಧಿ ಆಗ್ತದೆ. ಆವಾಗ ಏನಾಗ್ತದೆ, ಕಲಹಗಳು ಪ್ರಾರಂಭ ಆಗ್ತದೆ. ಈಗ ಬಾಂಗ್ಲಾದೇಶದಲ್ಲಿ ನಾವು ನೋಡ್ಬೋದು, ಪಾಕಿಸ್ತಾನದಲ್ಲಿ ನಾವು ನೋಡ್ಬೋದು. ಈ ದುರಂತಗಳು ನಮಗೆ ಒಂದು ರೀತಿಯಲ್ಲಿ ಅಲ್ಲಿ ನಮಗೆ ಖುಷಿ ತರಬಹುದು ಮನುಷ್ಯನಿಗೆ. ದುರಂತವೇ ಅಲ್ಲ. ಅಲ್ಲಿಯ ಜನಗಳು ಎಷ್ಟು ಹಿಂಸೆ ಅನುಭವಿಸ್ತಾರೆ, ಯಾವುದೇ ಜಾತಿ ಇರಲಿ, ಎಷ್ಟು ಹಿಂಸೆ ಅನುಭವಿಸ್ತಾರೆ. ಆ ನೋವುಗಳು, ಆ ಕಿರುಚಾಟಗಳು, ಇದೆಲ್ಲ ನಮಗೆ ಬೇಕಾ? ಇದೆಲ್ಲ ಬರಬಾರದು ಅಂತ ಹೇಳಿದರೆ ನಮ್ಮಿಂದ ಯಾರನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ಅದನ್ನು ನೋಡಿ ಇನ್ನೊಬ್ಬನು ಸರಿ ಮಾಡಿಕೊಳ್ತಾನೆ. ನಾನು ಇಲ್ಲಿ ಹೇಳ್ತಾ ಇರ್ತೇನೆ, 1,000ದಲ್ಲಿ ಒಬ್ಬರಾದ್ರೂ ಸರಿಯಾದರೆ ಸಾಕಲ್ಲ. ಆ ನಿಷ್ಠೆ ನಮ್ಮ ಹತ್ರ ಇರಬೇಕು. ಅದಾದರೆ ಪ್ರಪಂಚ ಯಾವತ್ತಾದ್ರೂ ಒಂದು ದಿವಸ ಶುದ್ಧವಾಗ್ತದೆ, ಎಲ್ಲವೂ ಸರಿಯಾಗ್ತದೆ. ನಮ್ಮ ನಾಯಕರುಗಳು ಮಾಡುವಂತಹ ಒಂದು ಸಾಧನೆಗಳು ಅದೆಲ್ಲ ಫಲಿತಕ್ಕೆ ಬರ್ತದೆ. ಇಲ್ಲದೆ ದುರುಪಯೋಗ ಆಗಿ ಹಾಳಾಗಿ ಹೋಗ್ತದೆ. ಹಾಗಾಗಿ ಈ 2026 ಈ ಸೂರ್ಯೋದಯದ ಆರಂಭದ ದಿನ ನಿಮ್ಮೆಲ್ಲರಿಗೂ ಕೂಡ, ನಮಗೂ ಕೂಡ, ನಮ್ಮಲ್ಲಿಯೂ ಕೂಡ ಒಂದು ಸ್ವಾರ್ಥ ಉಂಟು. ನೀವೆಲ್ಲ ಬೆಳಿಗ್ಗೆದ್ದು ನನಗೇನಾದರೂ ಫೋನ್ ಮಾಡೋದಿದ್ರೆ, ಒಂದು ಸಂತೋಷದ ಸುದ್ದಿಯನ್ನು ಹೇಳಿದರೆ ಅದಕ್ಕೆ ಬಹಳ ಸಂತೋಷ. ನನಗೆ 1 ಸೆಕೆಂಡಿನ ಆಯುಷ್ಯ ಜಾಸ್ತಿ ಆಗ್ತದೆ. ನಿಮಗೆ ನಾನು ಒಳ್ಳೆಯ ರೀತಿಯಲ್ಲಿ ಸಲಹೆ ಹೇಳಿ ನೀವು ಅದರಿಂದ ಸಕ್ಸಸ್ ಆದರೆ ನಿಮ್ಮ ಆಯುಷ್ಯವೂ ಜಾಸ್ತಿ ಆಗ್ತದೆ. ಪರಸ್ಪರಂ ಭಾವಯೇತ್, ಪ್ರಪಂಚವೇ ಅಷ್ಟು. ಸೊ ಇಂಥದ್ದೆಲ್ಲ ಒಳ್ಳೆಯ ದಿನಗಳು ಮುಂದಕ್ಕೆ ಬರಲಿ. ನೀವೆಲ್ಲ ಸಂತೋಷದಿಂದ ಒಳ್ಳೆಯ ದಿನಗಳನ್ನು ನೋಡುವಂತಾಗಲಿ. ಪರಾಭವ ಯಾರಿಗೆ ಆಗಬೇಕು ಅಂತ ಹೇಳಿದರೆ, ದುಷ್ಟರಿಗೆ ಪರಾಭವ ಆಗಲಿ. ನಮಗೆ ಶತ್ರವ ಪರಾಜಿತಾಸು, ಶತ್ರುಗಳು ಪರಾಜಯಗೊಳ್ಬೇಕು. ಸಾಯಬೇಕು ನಾನು ಹೇಳುವುದಿಲ್ಲ, ಪರಾಜಯಗೊಳ್ಬೇಕು, ಅವನು ಅಲ್ಲೇ ಇರಬೇಕು. ಹಾಗೆ ಅವರು ಪರಾಭವಗೊಳ್ಳಿ, ಸತ್ಯಕ್ಕೆ ಗೆಲುವಾಗಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ, ಬಾಸ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತಾನಂತರ ವಂದನೆಗಳು. ಆಯುರಾರೋಗ್ಯ ಕೊಟ್ಟು ಮತ್ತೊಮ್ಮೆ ಈ ಚಾನಲ್ನಲ್ಲಿ, ಮೀಡಿಯಾದಲ್ಲಿ ಬಂದು ನಿಮ್ಮೆಲ್ಲರನ್ನು ಖುಷಿಯಲ್ಲಿ ನೋಡುವಂಥ ಯೋಗ ಭಾಗ್ಯ ಕೊಡಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.